ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಸಾಕ್ಷಿ ಹೇಳಿದಂಥ ಮಕ್ಕಳು ಸಾಕ್ಷಿ ನಿಲ್ಲಿಸಿಕೊಂಡಿರುವಂತೆ ವಿಶೇಷವಾಗಿ ಕರ್ತನೆ, ಇವತ್ತು ನಾವು ಕುಟುಂಬವಾಗಿ ಆರಾಧನೆಗೆ ಬರುವಂತೆ ನಮ್ಮನ್ನು ನಡೆಸ್ಕೊಂಡು ಬಂದಿರುವುದಕ್ಕಾಗಿ ಸ್ತೋತ್ರ ರಾಜ. ಪ್ರತಿಯೊಬ್ಬರು ಸಾಕ್ಷಿ ನೆಲೆಗೊಳ್ಳುವಂತೆ ನಿನ್ನ ದಾಸನ ಮರೆಸಿ ನಮ್ಮೊಂದಿಗೆ ವಾಕ್ಯಗಳೊಂದಿಗೆ ಮಾತನಾಡಿ ವಾಕ್ಯಕ್ಕಾಗಿ ಬದುಕುವಂತೆ ಕೃಪೆ ಮಾಡಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ವಾಗ್ದಾನ, ಒಂದು ಅದ್ಭುತವಾದ ವಾಗ್ದಾನವನ್ನು ದೇವರು ನಮಗೆ ಕೊಟ್ಟು ನಡೆಸ್ಕೊಂಡು ಬಂದರು. ಹಾಗೆಯೇ ನಿಮಗೆ ದುಃಖ ಬಿದ್ದರೂ ನಾನು ನಿಮ್ಮ ತಿರುಗಿ ನೋಡುವೆನು, ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ. ಒಂದು ಅದ್ಭುತವಾದ ವಾಗ್ದಾನ. ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾರೆ, ತಂದೆ ಕಳಿಸಿಕೊಡುವ ಸತ್ಯದ ಆತ್ಮನು, ಆ ಸತ್ಯದ ಆತ್ಮನು ಪವಿತ್ರ ಆತ್ಮನಾಗಿರ್ತಾರೆ. ಈಗ ಲಾಸ್ಟ್ ವೀಕಲ್ಲಿ ಎಲ್ಲರೂ ಒಂದು ಡೇ ಆಚರಣೆ ಮಾಡಿದೆ. ಯಾವ ಡೇ? ಯಾವ ಡೇ? ಫಾದರ್ಸ್ ಡೇ. ಸೊ ಈಗ ಫಾದರ್ಸ್ ಡೇ ಅಂದರೆ ಎಲ್ಲರೂ ಕೂಡ ಸ್ಟೇಟಸಲ್ಲಿ ಅವ್ರ ತಂದೆ ಫೋಟೋ ಹಾಕ್ಕೊಳ್ತೀವಿ, ನೆನಪಿಗೆ ತಂದುಕೊಳ್ತೀವಿ ಅಲ್ವಾ? ನಮ್ಮ ತಂದೆ ಆದ ದೇವರು ಅವ್ರು ನಮ್ಮನ್ನು ನೆನೆಸ್ಕೊಂಡು ಕುಮಾರನಾದ ಯೇಸು ಕ್ರಿಸ್ತನ ಕಳಿಸಿ ಆಮೇಲೆ ಅವ್ರೇನು ಮಾಡಿದ್ರು, ನಿನ್ನ ಬಾಪ ಕುಮಾರನಾದ ಯೇಸು ಕ್ರಿಸ್ತನೇ ನನ್ನ ಬಳಿಗೆ ಅಂತ ಹೇಳಿ ನಮಗೊಬ್ಬ ಸಹಾಯಕನನ್ನು ಯಾರು ಕಳಿಸಿದ್ದು? ತಂದೆಯಾದ ದೇವರೇ ಪವಿತ್ರಾತ್ಮನನ್ನ ಸಹಾಯಕನ ಕಳಿಸಿದ್ದು. ಈ ತಂದೆಗೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ? ನಾವು ಫಾದರ್ಸ್ ಡೇ ಅಂದ್ವಿ ಅಲ್ವಾ? ಈಗ ಫಾದರ್ ಅಂದರೆ ಆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥ ಇದೆ. ಇವತ್ತು ನೀವು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಎಷ್ಟು ಜನ ಅದನ್ನು ನೋಟ್ ಮಾಡ್ಕೊಳ್ತೀರೋ ನಾನು ಯಾವ ತನಕ ಕೇಳಿದ್ರು ಹೇಳ್ಬೇಕು. ಫಾದರ್ ಫರ್ಗಿವರ್, ಏನಂತೆ? ಫರ್ಗಿವರ್, ಕ್ಷಮಿಸುವವನು. ಎಫ್ಗೆ ಎ ಅಡ್ವೈಸರ್, ಸಲಹೆಗಾರನ. ನೆಕ್ಸ್ಟ್ ಏನು? ಎಫಿಯಾಚಿ. ಈಗ ಟಿಗೆ ಟೀಚರ್, ಬೋಧಕನು. ಎಚ್ ಹೆಡ್ ಆಫ್ ದಿ ಹೌಸ್, ಏನಂತೆ? ಹೆಡ್ ಆಫ್ ದಿ ಹೌಸ್. ಇ ಎಕ್ಸ್ಪರ್ಟ್, ನಿಪುಣನು. ಆರ್ ರೆಸ್ಪಾನ್ಸಿಬಲ್. ಫರ್ಗಿವರ್, ಅಡ್ವೈಸರ್, ಟೀಚರ್, ಹೆಡ್ ಆಫ್ ದಿ ಹೌಸ್, ಎಕ್ಸ್ಪರ್ಟ್, ರೆಸ್ಪಾನ್ಸಿಬಲ್. ಶ್ರಮಿಸುವವನು, ಸಲಹೆಗಾರನು, ಬೋಧಕನು, ಕುಟುಂಬ ನಡೆಸುವ ನಾಯಕನು, ನಿಪುಣನು, ಬಾಧ್ಯತೆಯುಳ್ಳವನು. ಫಾದರ್ ಅಂದರೆ ಎಷ್ಟು? ಈ ಅಕ್ಷರಕ್ಕೆ. ಇದನ್ನ ಸತ್ಯವೇದದಲ್ಲಿ ಕೆಲವ್ರನ್ನ ಹೋಲಿಕೆ ಮಾಡಿ ಹೇಳ್ಬೋದು. ಅದರಲ್ಲಿ ಕೆಟ್ಟ ಕುಮಾರನನ್ನು ಕ್ಷಮಿಸಿದಂಥ ತಂದೆ ಅಲ್ವಾ? ಸೊಲೊಮೋನನ ಕರೆದು ದಾವೀದನು ಸಲಹೆ ಕೊಟ್ಟು ರಾಜನಾಗಿ ಏರ್ಪಡಿಸ್ಕೊಳ್ತಾನೆ. ಸಲಹೆಗಾರ ದಾವೀದನಾಗ್ತಾನೆ. ತನ್ನ ಕುಮಾರನೆಲ್ಲ ಕರೆದು ಆಶೀರ್ವದಿಸಿ ಅವ್ರಿಗೆ ಬೋಧಿಸಿ ಆಶೀರ್ವದಿಸಿದಂಥವನು ಯಾಕೋಬ. ಕುಮಾರನೆಲ್ಲ ಕರೆದ, ಅವ್ರಿಗೆ ಉಪದೇಶಿಸಿದ, ಬೋಧಿಸಿದ, ಅವ್ರಿಗೆ ಯಾಕೋಬನು ಅಂತ ಒಂದು ಆಶೀರ್ವಾದವನ್ನು ಅವ್ರು ಕೊಡ್ತಾನೆ. ಹಾಗೆ ನಾನು ನನ್ನ ಕುಟುಂಬವು ಯೆಹೋವನನ್ನೇ ಸೇವಿಸುವೆವು ಅಂತ ಹೇಳಿದ ಯಾರು? ಯೆಹೋಶುವ. ಇಲ್ಲಿ ಅದನ್ನೇ ದೇವರ ಹೆಸರು. 4 ಹೆಣ್ಣು ಮಕ್ಕಳು ಫಿಲಿಪ್ಪನಿಗೆ. ಎಷ್ಟು? ಅವರನ್ನು ಆತ್ಮಿಕತೆಯಲ್ಲಿ ಬೆಳೆಸಿದ ನಿಪುಣನು ಫಿಲಿಪ್ಪನು. ರಕ್ಷಣೆ ಎಂಬ ನಾವೇ ಕಟ್ಟಿ ಅದರಲ್ಲಿ ಬಾಧ್ಯತೆ ನಿರ್ವಹಿಸಿದವನು ನೋವಾ. ಸತ್ಯವೇದಲ್ಲಿರುವಂಥ ತಂದೆಗಳನ್ನ ಹೇಳಿದೆ. ಕೆಟ್ಟ ಕುಮಾರನನ್ನು ಕ್ಷಮಿಸಿದಂಥ ತಂದೆ, ಸೊಲೊಮೋನ್ಗೆ ಸಲಹೆ ಕೊಟ್ಟಂಥ ದಾವೀದ, ತನ್ನ ಕುಮಾರರನ್ನ ಕರೆದು ಬೋಧಿಸಿ ಆಶೀರ್ವದಿಸಿದ ಯಾಕೋಬ, ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸುವಂತ ಹೇಳಿದಂಥ ಯೆಹೋಶುವ, 4 ಹೆಣ್ಣು ಮಕ್ಕಳನ್ನ ಆತ್ಮಿಕತೆಯಲ್ಲಿ ಬೆಳೆಸಿದ ಫಿಲಿಪ್ಪನ, ನಿಪುಣನಾದ ರಕ್ಷಣೆ ಎಂಬ ನಾವೇನು ಕಟ್ಟಿ ಬಾಧ್ಯತೆಯಿಂದ ಇದ್ದವ ನೋವಾ. ಇದನ್ನ ನಾವು ಕ್ರಿಸ್ತನಲ್ಲಿ ನೋಡಿದ್ರೆ ಎಲ್ಲರ ಪಾಪಗಳನ್ನು ಕ್ಷಮಿಸಿದಂಥವನು ಯೇಸು ಕ್ರಿಸ್ತನು. ಹಲ್ಲೆಲೂಯ. ಎಲ್ಲರಿಗೂ ಒಳ್ಳೆ ಮಾರ್ಗ ತೋರಿಸಿ ಸಲಹೆಗಾರನದನ್ನು ಯೇಸು ಕ್ರಿಸ್ತನು. ಹಲ್ಲೆಲೂಯ. ಎಲ್ಲರಿಗೂ ಒಳ್ಳೆ ವಾಕ್ಯಗಳನ್ನು ಉಪದೇಶಿಸಿದ ಬೋಧಕನು ಯೇಸು ಕ್ರಿಸ್ತನು. ತನ್ನ ಎಲ್ಲಾ ಮಕ್ಕಳನ್ನ ನಡೆಸುವ ಆ ನಾಯಕನು, ಸಮಸ್ತ ಜ್ಞಾನ ತುಂಬಿದ ನಿಪುಣನು ಯೇಸು ಕ್ರಿಸ್ತನು. ತನ್ನ ಎಲ್ಲಾ ಮಕ್ಕಳಿಗೆ ತನ್ನ ಕುರಿತು ಹೇಳಿ ಬಾಧ್ಯತೆ ಉಳ್ಳವನಾಗಿದ್ದ ತಂದೆಯಾಗಿದ್ದವನು ಯೇಸು ಕ್ರಿಸ್ತನು. ಹಲ್ಲೆಲೂಯ.
ಇದನ್ನು ನಾವು ಎಷ್ಟೋ ಸಲ ಹೇಳಿಕೊಂಡ್ರು ಫಾದರ್ಸ್ ಡೇ ಅಂದಿದ ತಕ್ಷಣ ನಮ್ಮ ಲೋಕ ಪ್ರಕಾರ ಶರೀರದ ಪ್ರಕಾರ ತಂದೆನ ನೆನೆಸ್ಕೊಳ್ತೀವಿ, ಆತ್ಮಿಕ ತಂದೆನ ಮರೆತು ಹೋಗ್ತೀವಿ. ಈ ಲೋಕದ ಶರೀರದ ಪ್ರಕಾರ ತಂದೆ ಬೇಕು ಅಂದರೆ ಆತ್ಮಿಕ ತಂದೆ ನಿನಗೆ ಸಹಾಯಕನಾಗಿದ್ದಾನೆ, ಆತನನ್ನು ಆಶೀರ್ವಿಸಬೇಕು ಅಂತೇಳಿ ಒಂದು ಪವಿತ್ರಾತ್ಮನ ಸಹಾಯನ ಕಳಿಸಿ ಇವತ್ತು ಇದೆಲ್ಲ ವಿಷಯಗಳನ್ನು ತಿಳಿಸ್ತಾರೆ. ಅದಕ್ಕೆ ಹೇಳಿದ ಫಾದರ್ ಅಂದರೆ ಏನು ಅಂಥೇಳಿ ಸತ್ಯವೇದದ್ದು ಲೋಕದ್ದು ಎಲ್ಲವನ್ನ ಅವ್ರು ಹೇಳಿ ಫರ್ಗಿವರ್, ಅಡ್ವೈಸರ್, ಟೀಚರ್, ಹೆಡ್ ಆಫ್ ದಿ ಹೌಸ್, ಎಕ್ಸ್ಪರ್ಟ್, ರೆಸ್ಪಾನ್ಸಿಬಲ್, ಶ್ರಮಿಸುವನಾಗಿ, ಸಲಹೆಗಾರನಾಗಿ, ಬೋಧಕನಾಗಿ, ಕುಟುಂಬ ನಡೆಸುವ ನಾಯಕನಾಗಿ, ನಿಪುಣನಾಗಿ, ಬಾಧ್ಯತೆ ಉಳ್ಳವನಾಗಿರುವನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಕಳೆದ ವಾರದಲ್ಲಿ ನಿಮಗೆಲ್ಲ ಒಂದು ಮಾತನ್ನು ಹೇಳಿದೆ. ಈ ಬೈಬಲ್ನ ನಾನು ಏನಂತ ಹೇಳಿದೆ? ಲೊಕೇಶನ್ ಆ್ಯಂಡ್ ಗೂಗಲ್ ಮ್ಯಾಪ್, GPS ಅಲ್ವಾ? ಯಾವತ್ತಾದರೂ GPS ಇವಾಗ GPS ಸಿಸ್ಟಮ್ ಆನ್ ಮಾಡಿ ಅದರಲ್ಲಿ ರೂಟ್ ಹೋಗಿದ್ರೆ ಹೇಳಿ ನೋಡೋಣ. ಗೂಗಲ್ ಮ್ಯಾಪ್ ಆನ್ ಮಾಡಿ ನಾವು ರೂಟ್ಗೆ ಹೋಗಿದ್ದೀವಿ ಅನ್ನೋದು ಅಲ್ವಾ? ಆದರೆ ನೀವು ಲೊಕೇಶನ್ಗೆ ಹೋಗ್ತಿರೋ ಬಿಡ್ತಿರೋ ಆ ಗೂಗಲ್ ಮ್ಯಾಪ್ ಆನ್ ಮಾಡಿದಾಗ ಯಾವತ್ತಾದರೂ ನಿಮ್ಮನ್ನು ಅದರಲ್ಲೊಂದು ಲೇಡಿ ವಾಯ್ಸ್ ಬರುತ್ತೆ, ಒಂದು ಸ್ತ್ರೀಯ ವಾಯ್ಸ್ ಬರುತ್ತೆ. ನಿಮ್ಮನ್ನು ಬೈದಿದೆಯಾ ಯಾವತ್ತನ? ಮುಟ್ಟಾಳ ನಾನು ಹೇಳ್ತಾ ಇದ್ದೀನಿ ಸ್ಟ್ರೈಟಾಗಿ ಹೋಗು ಅಂತ, ನೀನೇನಕ್ಕೋ ಈ ಕಡೆ ಲೆಫ್ಟ್ಗೆ ಹೋದೆ ಅಂತ ಯಾವತ್ತನ ಬೈದಿದ್ಯಾ? ಮುಟ್ಟಾಳ ನಾನು ಈ ಕಡೆ ಹೋಗಿ ಲೆಫ್ಟ್ ಹೋಗು ಅಂದ್ರೆ ನೀನು ಮುಂದಕ್ಕೆ ಹೋದೆ, ಯೂ ಟರ್ನ್ ಮಾಡು ಅಂತ ಹೇಳುತ್ತೆ ಹೊರತು ನಿಮ್ಮನ್ನು ಯಾವತ್ತಾದ್ರು ಬೈದಿದ್ಯಾ? GPS ಬೈದಿದ್ಯಾ? GPS ಬೈತಿಲ್ಲ, ಬೈಬಲು ಬೈತಿಲ್ಲ. ಹಲ್ಲೆಲೂಯಾ. ನಿಮ್ಮನ್ನು ಏನು ಹೇಳ್ತಾ ಇದೆ ಅದು? ಯೂ ಟರ್ನ್ ಮಾಡು, ಹಿಂತಿರುಗಿ ಬಾ ಅಂತ ಇದೆ. ಬೈಬಲ್ ವಾಕ್ಯ, ದೇವರ ವಾಕ್ಯ ನಿನ್ಗೆ ಏನು ಹೇಳ್ತಾ ಇದೆ? ಯೂ ಟರ್ನ್ ಮಾಡು, ಹಿಂದಕ್ಕೆ ಬಾ. ಯಾಕೆ ಮುಂದೆ ಹೋಗ್ತಾ ಇದೆಯಾ? ಅಲ್ಲಿ ಹೋಗ್ಬೇಡ, ಇಲ್ಲಿ ಎಡಕ್ಕೆ ಹೋಗ್ಬೇಡ, ಇಲ್ಲಿ ಬಲಕ್ಕೆ ಹೋಗ್ಬೇಡ, ನಾನು ಹೇಳೋ ಮಾರ್ಗ ನೋಡು ಅಂತ GPS ಏನು ಮಾಡ್ತಾ ಇದೆ? ನಿನ್ನನ್ನು ಕರೀತಾ ಇದೆ. ದೇವರಿಗೆ ನೋಡಿ, ಸಾಮಾನ್ಯವಾಗಿ ಇದಕ್ಕೆ ಯಾವುದಕ್ಕೆ ಗೂಗಲ್ಗೆ ಎಮೋಷ್ನಲ್ ಇಲ್ವಂತೆ. ಗೂಗಲ್ಗೆ ಏನಿಲ್ಲ, ಎಮೋಷ್ನಲ್ ಇಲ್ಲದೆ ಇರೋದಕ್ಕೆ ಅದೇನು ಮಾಡುತ್ತೆ ಗೊತ್ತಾ? ನಮ್ಮನ್ನು ಬೈಯಲ್ಲ. ಏನು ಮಾಡುತ್ತೆ ಅದು? ಅದಕ್ಕೆ ಎಮೋಷ್ನಲ್ ಇಲ್ಲ. ಅದಕ್ಕೆ ಎಮೋಷ್ನಲ್ ಇಲ್ಲದಿರೋ ಕಾರಣ ಏನು ಮಾಡ್ತಾ ಇದೆ? ನಮ್ಮನ್ನು ಟೇಕ್ ಯು ಟರ್ನ್, ಟೇಕ್ ಲೆಫ್ಟ್ ಟರ್ನ್, ಟೇಕ್ ರೈಟ್ ಟರ್ನ್ ಅಂತ ಹೇಳುತ್ತೆ ಹೊರತು ಒಂದು ದಿವಸ ಕೂಡ ಎಮೋಷ್ನಲಿಂದ ನಮ್ಮನ್ನು ಬೈದಿದ್ದು ಇಲ್ಲ. ಹಾಗೇ ದೇವರು ಸಹ ಈ ವಾಕ್ಯದ ಮೂಲಕ ನಿನ್ನನ್ನು ಟೇಕ್ ಲೆಫ್ಟ್, ಟೇಕ್ ರೈಟ್, ಟೇಕ್ ಯು ಟರ್ನ್ ಅಂತ ಹೇಳ್ತಾ ಹೋಗ್ತಾರೆ ಹೊರತು ನಮ್ಮನ್ನು ಬೈಯುವ ದೇವರಲ್ಲ. ಆದರೆ ಎಚ್ಚರಿಕೆ ಪಡಿಸ್ತಾರೆ. ಅಲ್ಲಿ ಹಳ್ಳ ಇದೆ, ದೀಪ ಇಟ್ಕೋ, ವಾಕ್ಯವೆಂಬ ದೀಪ ಇಟ್ಕೋ, ಅಲ್ಲಿ ನಿನಗೆ ಸಂಕಟ ಇದೆ, ಕಷ್ಟ ಇದೆ, ಅಲ್ಲಿ ಪಾಪ ಇದೆ, ಎಚ್ಚರಿಕೆ ಪಡಿಸ್ತಾ ಇರುತ್ತೆ. ಬೈಬಲ್ಲು ನಿಮ್ಮನ್ನು ಆ ರೀತಿ ನಡೆಸ್ಕೊಂಡು ಹೋಗುತ್ತೆ. ಇವತ್ತು ಅದನ್ನು ಅವ್ರು ಹೇಳ್ತಾರೆ, ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅಲ್ವಾ? ಇವಾಗ ಒಂದು GPS ಒಂದು ರೋಡ್ ಕ್ಲೋಸ್ ಆಗಿದೆ ಅಂತ ಇಟ್ಕೊಳ್ಳೋಣಪ್ಪ. ಕೆಲವು ಸಮಯ ತೊಗೊಂಡಾಗ ನಿಲ್ಲಿಸ್ಬಿಡುತ್ತೆ ರೋಡ್ ಕ್ಲೋಸ್ ಆಗಿರೋ ಜಾಗದಲ್ಲಿ. ಅದಕ್ಕೆ ಕೆಲವು ಸಮಯ ಅದು ಕೂಡ ಕೆಟ್ಟೋಗುತ್ತೆ. ಆದರೆ ಬೈಬಲ್ ವಾಕ್ಯ ಕೆಟ್ಟೋಗಲ್ಲ. ಒಂದು ವೇಳೆ ಹಂಗೇನಾದ್ರು ಗೊತ್ತಾಯಿತು ಅಂತ ಹೇಳಿದ್ರೆ ಆ GPS ಏನು ಮಾಡುತ್ತೆ ಗೊತ್ತಾ? ಬೇರೆ ರೂಟ್ ಇದೆ, ಹೋಗು ಅಂತ ಹೇಳುತ್ತೆ ನಮಗೆ. ಅಲ್ಲಿ ರೋಡ್ ಬ್ಲಾಕ್ ಆಗಿದ್ರೆ ಬೇರೆ ರೂಟ್ ಇದೆ, ಹೋಗು ಅಂತ ಹೇಳುತ್ತೆ. ದೇವರ ವಾಕ್ಯ ಕೂಡ ಅಷ್ಟೇ. ನಿನಗಲ್ಲಿ ದಾರಿ ಇಲ್ಲ, ದೇವರು ಸಲಹೆ ಕೊಟ್ಟು ಈ ಲೋಕದಲ್ಲಿ ಎಷ್ಟೋ ದಾರಿ ನಮ್ಗೆ ಮುಚ್ಚಲ್ಪಡುತ್ತೆ. ಆದರೆ ಬೇರೆ ದಾರಿಯನ್ನು ತೋರಿಸಿ ಬಾ ಅಂತ ತಿಳಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ದೇವರಂತವನು. ನಾನು ಸುಮಾರು ಸಲ ಆದಿಕಾಂಡ ಓದಿದಾಗೆಲ್ಲ ಫಸ್ಟ್ ಅಧ್ಯಾಯದಲ್ಲಿ ನಾನು ಎಲ್ಲ ಅದಕ್ಕೆ ಹೇಳ್ತೀನಿ, ಯಾವಾಗಲೂ ವಾಕ್ಯ ಓದುವಾಗ ನೀವು ಪ್ರಶ್ನೆ ಮಾಡ್ಕೋಬೇಕು. ಏನು ಮಾಡಬೇಕು? ಪ್ರಶ್ನೆ. ಏನಂತ ಪ್ರಶ್ನೆ ಇದೆ ನೋಡಿ. ನಾನು ಯಾವಾಗ ಕೇಳೋದು ಅಂತ ಹೇಳಿದ್ರೆ, ದೇವರು ಪುರುಷನಿಗೆ ಸ್ತ್ರೀನೇ ಸಹಾಯಕವಾಗಬೇಕು ಅಂತ ಯಾಕೆ ತೀರ್ಮಾನ ಮಾಡ್ತಾರೆ? ಈಗ ಒಬ್ಬ ಪುರುಷ ಸ್ತ್ರೀ ಬೇಕೇ ಬೇಕು ಅಂತ ದೇವರ ತೀರ್ಮಾನ ಏನಕ್ಕೆ ಬಂತು ಅಂಥೇಳಿ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೊಂಡಿದ್ದು ಬಹಳ ದಿವಸಗಳು. ಯಾಕಂದರೆ ನಿರ್ಧಾರ ಏನಕ್ಕೆ ಮಾಡಿದ್ರು ಆ ಥರ? ಆವಾಗ ಕೆಲವೊಂದು ವಿಷಯಗಳನ್ನ ನಮ್ಮ ಅನುಭವದಲ್ಲಿ ತೋರಿಸ್ಕೊಡ್ತಾರೆ. ಉದಾಹರಣೆ, ಕಳೆದ ಶನಿವಾರ ನನಗೆ ರಜಾ ಇತ್ತು, ಕೆಲಸಕ್ಕೆ ರಜಾ. ನನಗೆ ರಜಾ ಇತ್ತು, ನಮ್ಮ ಮನೆಯವ್ರಿಗೆ ರಜಾ ಇತ್ತಾ? ಯೋಚನೆ ಮಾಡಿದೆ. ಸ್ತ್ರೀ
ಆ ಸ್ತ್ರೀಗೆ ರಜಾ ಇಲ್ಲ. ಯಾರು ಬರಲಿ ಯಾರು ಹೋಗಲಿ, ಕೊನೆಗೆ ತನ್ನ ಕುಟುಂಬಕ್ಕಾದ್ರೂ ಅಡುಗೆ ಮಾಡಿ ಮನೆ ಕೆಲಸ ಮಾಡೋ ಕೆಲಸ ಆ ಸ್ತ್ರೀಗೆ ಇರುತ್ತೆ. ಯೋಚನೆ ಮಾಡಿ, ಹೆಣ್ಣು ಎತ್ತವ್ರನ್ನ, ಆ ಹೆಣ್ಣು ಎತ್ತವ್ರನ್ನ ಬಿಟ್ಟು, ಬಳಗವನ್ನು ಬಿಟ್ಟು ಬೇರೆ ಪದ್ಧತಿ ಒಳಗಡೆ, ಯಾವುದು ಬೇರೆ ಪದ್ಧತಿ, ಆ ಗಂಡಿನ ಕುಟುಂಬ ಎಂಥ ಪದ್ಧತಿಯಲ್ಲಿ ಇದ್ದಾರೋ, ಅವರ ಆಹಾರ ಪದ್ಧತಿ ಹೆಂಗಿದೆಯೋ, ಅವರ ಗುಣಗಳು ಹೆಂಗಿದೆಯೋ, ಸ್ವಭಾವ ಹೆಂಗಿದೆಯೋ ಗೊತ್ತಿಲ್ಲ. ಆದರೆ ಹೆಣ್ಣು ಏನು ಮಾಡ್ತಾಳೆ? ಕುಟುಂಬನ ಬಿಡಬೇಕು, ಎತ್ತವ್ರನ್ನ ಬಿಡಬೇಕು, ಬಳಗವನ್ನು ಬಿಡಬೇಕು. ಬಂದು ಆ ಸ್ತ್ರೀ ಆ ಪುರುಷನ ಕುಟುಂಬಕ್ಕೆ ಹೊಂದಿಕೆಯಾಗಿ ಆ ಕುಟುಂಬಕ್ಕೋಸ್ಕರ ತನ್ನ ಮುಡುಪಾಗಿ ಇಡ್ತಾಳೆ. ಆ ಒಂದು ಗುಣನ ಅಲ್ಲಿ ತೋರಿಸಿ, ಮತ್ತೆ ಅಲ್ಲಿ ನಾವು ಗಮನಿಸ್ಬೇಕಂತ ಗೊತ್ತಾ, ಆ ಮದುವೆ ಆಗಿದ್ದು ಹೋದ್ಮೇಲೆ ಆ ಗಂಡಸಿಗೆ, ಅಂದರೆ ಪುರುಷನಿಗೆ, ಅಂದರೆ ತನ್ನ ಗಂಡನಿಗೆ ತಂದೆ ಸ್ಥಾನ ಕೊಡ್ತಾಳೆ. ಹಲ್ಲೆಲೂಯಾ. ಹೇಗೆ ಒಂದು ಮಗು ಆದರೆ ಆ ವ್ಯಕ್ತಿಗೇನು ಬಂತು? ತಂದೆಯ ಸ್ಥಾನ ಬಂತು. ಇಲ್ಲಾಂದ್ರೆ ಏನು ಬಂತು? ಅದಕ್ಕೆ ಈಕೆ ಏನು ಮಾಡಬೇಕು? 10 ತಿಂಗಳು ತನ್ನ ಗರ್ಭದಲ್ಲಿ ಹೊರಬೇಕು. ಹೊತ್ತು ಆ ನೋವು ಯಾವುದು? ಪ್ರಸವ ವೇದನೆ ಅಂತ ನೋಡಿ. ಆ ವೇದನೆ ಪಟ್ಟು ಆ ಕಷ್ಟ, ಇಷ್ಟೆಲ್ಲ ಕಷ್ಟ ಇದೆ. ಮೊದಲೇ ಪದ್ಧತಿ ಬೇರೆ, ಆ ಕುಟುಂಬ ಬೇರೆ, ಈ ಕಷ್ಟಗಳೆಲ್ಲ ಅನುಭವಿಸಿ ಕೊನೆಗೆ ಒಂದು ಮಗುವನ್ನ ಹೊಟ್ಟೆಗೆ ಇಟ್ಟು ಮತ್ತೆ ಆ ಪ್ರಸವ ವೇದನೆ ಪಟ್ಟು ಮತ್ತೆ ಆಕೆ ಅವನಿಗೆ ಒಳ್ಳೆಯದನ್ನೇ ಮಾಡ್ತಾಳೆ. ಹಲ್ಲೆಲೂಯಾ. ಅಂತ ಒಂದು ಸ್ತ್ರೀ ನೋಡಿ, ಆಶೀರ್ವಾದ ಬೆನ್ನೆಲುಬಾಗಿರ್ತಾಳೆ. ನಿನಗೆ ರೋಗ ಬರಲಿ, ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ಸಮಸ್ಯೆ ಇರಲಿ, ಎಲ್ಲ ವಿಷಯಗಳಲ್ಲಿ ಅರ್ಧಾಂಗಿಯಾಗಿ ಹೆಂಡತಿ ಸ್ತ್ರೀ. ಕೆಲವು ಕಡೆ ನಾನು ನೋಡ್ತೀನಿ, ಎಳ್ನೀರು ವ್ಯಾಪಾರ ಮಾಡೋರನ್ನ, ಈ ಮಾಮೂಲಿ ಊಟ ಮಾಡೋರನ್ನ ಸ್ತ್ರೀ ಇದ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಬಿಸಿಲಿನಲ್ಲಿ ಪಾತ್ರೆ ತೊಳಿತಾರೆ, ಈ ಕಡೆ ಓಡಿ ಬಂದು ಅಡುಗೆ ಮಾಡ್ತಾ ಇರ್ತಾರೆ. ಲಾಸ್ಟ್ ಟೈಮು ಯಶವಂತಪುರದಲ್ಲಿ ಒಂದು ಉಲ್ಲಾಸ್ ಟ್ಯಾಕ್ಸ್ ಪಕ್ಕದಲ್ಲಿ ಒಂದು ಹೋಟ್ಲಲ್ಲಿ ಒಂದು ಮೀಟಿಂಗ್ ಇತ್ತು, ನಮ್ಮ HR ಕಂಪ್ನಿಗಳು. ಅಲ್ಲಿ ಹೋದರೆ ಆ ಸ್ತ್ರೀ ನೋಡಿ ಅಷ್ಟೊಂದು ಆಶ್ಚರ್ಯಪಟ್ಟೆ. ದೊಡ್ಡ ದೊಡ್ಡ ಪಾತ್ರೆಗಳು ಅಡುಗೆ ಮಾಡ್ತಾ ಇದ್ದಾಳೆ, ಅಲ್ಲಿಂದ ಓಡಿ ಬರ್ತಾಳೆ, ಸಾಂಬಾರು ತೊಗೊಂಬಂದು ಬಕೆಟ್ ಗುಯ್ತಾಳೆ. ಈ ಮನುಷ್ಯ ನಿಂತ್ಕೊಂಡು ಸರ್ವಿಂಗ್ ಎಲ್ಲರಿಗೂ ವ್ಯಾಪಾರ ಮಾಡ್ತಿದ್ದಾನೆ. ಆ ಸ್ತ್ರೀ ಅಡುಗೆ ಮಾಡಬೇಕು, ಅಲ್ಲಿ ಮಾಡಿ ತೊಗೊಂಬಂದಿಳಿ ಬಡಿಸ್ಬೇಕು. ಇನ್ನೊಂದು ಕಡೆ ನೋಡ್ತೀನಿ ಎಳ್ನೀರು. ಇವತ್ತು ಗಂಡಸರಿಗೆ ಎಳ್ನೀರು ಗೊಚ್ಚಕ್ಕೆ ಬರಲ್ಲ ಸರಿಯಾಗಿ, ಆದರೆ ಹೆಂಗಸರು ಎಳ್ನೀರು ಸಖತ್ತಾಗಿ ಕೊಚ್ತಾರೆ ನೋಡ್ಬೇಕಿಲ್ಲ. ಅಷ್ಟು ಈಸಿಯಾಗಿ ಕೈನಲ್ಲಿ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಕೊಚ್ತಾರೆ. ವ್ಯಾಪಾರ ಮಾಡೋದಕ್ಕಾಗಲಿ, ಯಾವುದೇ ಒಂದು ವಿಷಯದಲ್ಲಿ, ಕುಟುಂಬ ವಿಷಯಗಳಲ್ಲಿ ಕಷ್ಟ ಸುಖ ಎಲ್ಲದಕ್ಕೂ ಸ್ತ್ರೀ ಅಂದರೆ ಹೆಂಡತಿ ಜೊತೆಯಾಗಿರ್ತಾರೆ. ನಾನು ಆವಾಗ ಯೋಚನೆ ಮಾಡಿದೆ, ಓಹೋ, ಈ ಸ್ವಭಾವ ಇರುವುದು ಸ್ತ್ರೀಗೆ ಮಾತ್ರನೇ, ಅದಕ್ಕೆ ಒಬ್ಬ ಪುರುಷನಿಗೆ ಸ್ತ್ರೀನೇ ಸಹಾಯಕ್ಕೆ ಆಗಬೇಕು ಅಂತ ದೇವರು ನಿರ್ಧಾರ ಮಾಡಿದ್ರು. ಹಲ್ಲೆಲೂಯಾ. ಈಗ ಆ ಒಂದು ನಿರ್ಧಾರ ಮಾಡಿದ ಮೇಲೇನೆ ನೋಡಿ, ಈಗ ಸಂಡೇ ಆಗಲಿ ಮಂಡೇ ಆಗಲಿ 365 ದಿವಸನೂ ಯಾರಿಗೆ ಕೆಲಸ ಇರುತ್ತೆ? ಸ್ತ್ರೀಗೆ, ಹೆಂಡತಿಗೆ ಕೆಲಸ ಇರುತ್ತೆ. ಆದರೆ ಗಂಡಸರಿಗೆ ಕೆಲಸದಲ್ಲಿ ರಜಾ ಇರುತ್ತೆ. ಯಾವುದು? ಹಬ್ಬದ ರಜಾ ಇರುತ್ತೆ, ಆ ರಜಾ ಇರುತ್ತೆ, ಈ ರಜಾ ಇರುತ್ತೆ. ಆದರೆ ಸ್ತ್ರೀಗೆ ಒಂದು ದಿವಸ ರಜಾ ಕೊಟ್ಟು ನೋಡ್ರಿ, ಅವ್ರಿಗಾಗೋ ಸಂತೋಷ ಸುಖ ಬೇರೆನೆ. ಒಂದು ದಿವಸ ನಮ್ಮನ್ನ ಕೊಂಡ್ರಿಸಿ ಯಾರಾದ್ರೂ ನಮಗೆ ಅಡಿಗೆ ಮಾಡಿ ಹಾಕ್ತಾರಂತ ಪ್ರತಿ ಮನೆಯಲ್ಲೂ ಒಂದು ಸ್ತ್ರೀ ಯೋಚನೆ ಮಾಡಿರ್ತಾರೆ. ಆದರೆ ನಾವೇನು ಅಂತ ಮನೆಯಲ್ಲಿ ಇದ್ದಾಗಲೇ ಡಬಲ್ ಗೇಮ್ ಮಾಡ್ತೀವಿ. ನಮ್ಗೆ ಅದು ಬೇಕು ಇದು ಬೇಕು ಅಂತೀವಿ ಹೊರತು ಕಡಿಮೆ ಅಂತೂ ಮಾಡಲ್ಲ ಗಂಡಸರುಗಳು. ಇರೋದೇ ಒಂದು ದಿವಸ ಮನೆಯಲ್ಲಿ, ನೀನು ನೋಡಿ ಯಾವುದೇ ಮಾಡಿರೋದು, ಇದು ಅದನ್ನ ಮಾಡು, ಕಬಾಬ್ ಮಾಡು, ಗ್ರೇವಿ ಮಾಡು, 2 ಕೆಲಸ ಕೊಡ್ತೀವಿ, ಕೆಲಸ ಎಕ್ಸ್ಟ್ರಾ ಕೊಡ್ತೀವಿ ಹೊರತು. ಅಂದರೆ ಅಷ್ಟು ಸಹನೆ ತಾಳ್ಮೆನ ಸ್ತ್ರೀಯಲ್ಲಿ ಕಂಡು ದೇವರೇನು ಮಾಡಿದ್ರು? ಅದೇ ಹೇಳಿದ್ನಲ್ಲ, ಎಲ್ಲ ವಿಷಯದಲ್ಲೂ ಸ್ತ್ರೀನ ದೇವರು ಯಾಕೆ ನಮ್ಮ ಸತ್ಯವೇದದಲ್ಲಿ ಸ್ತ್ರೀಗೆ ಕೊಟ್ಟಂಥ ಗೌರವ ಇಡೀ ಈ ಸಮಾಜದಲ್ಲಿ ಯಾವ ಗ್ರಂಥದಲ್ಲೂ ಕೊಡಲಿಲ್ಲ. ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು, ಅಷ್ಟು ಗೌರವವನ್ನು ಕೊಟ್ಟಿದ್ದಾರೆ ದೇವರು. ಅದಕ್ಕೆ ದೇವರು ಹೇಳ್ತಾರೆ, ಅವರಿಬ್ಬರು ಒಂದೇ ಶರೀರ. ಗಂಡಸೇನಾಗಬೇಕು? ಮದುವೆ ಆಗಿದ ತಕ್ಷಣ ತನ್ನ ಹೆಂಡತಿಯನ್ನ ಸೇರಿಕೊಳ್ಬೇಕು. ಅರ್ಥ ಅದಕ್ಕೆ ಹೇಳಿದಳು.
ಹಂಗಂತ ಹೇಳಿ ತಂದೆ ತಾಯಿನ ಬಿಟ್ಟು ಬಿಡು ಅಂತ ಹೇಳಿಲ್ಲ, ಸೇರಿಕೊಳ್ಳೋದು, ಒಂದೇ ಶರೀರವಾಗಬೇಕು ಅನ್ನೋ ಅರ್ಥ. ಇವತ್ತು ನಾವೇನಾಗಿದ್ದೀವಿ. ಆದರೆ ಇವತ್ತು ಪುರುಷರು ಕೆಲವು ಎಂಜಲ್ ಗಂಡಸರಿದ್ದಾರೆ, ಪರಸ್ತ್ರೀಯ ಮೋಹ, ಇವುಗಳಿಂದ ಜಾರತ್ವ, ವ್ಯಭಿಚಾರಕ್ಕೆ ಗುರಿ ಆಗ್ತಾರೆ. ಅಂಥವ್ರನ್ನ ದೇವರು ಎಚ್ಚರಿಕೆ ಪಡಿಸಿ ಹೇಳ್ತಾರೆ. ಒಂದು ವಾಕ್ಯವನ್ನು ಓದೋಣ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ. ವಾಕ್ಯ ಓದ್ತೀನಿ, ಗಮನ ಇಟ್ಟು ಕೇಳಿ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 27ನೇ ವಾಕ್ಯ. ಅವಳ ಮನೆಯು ಪಾತಾಳದ ದಾರಿ, ಅದು ಮೃತ್ಯುವಿನ ಅಂತಃಪುರಕ್ಕೆ ಇಳಿದು ಹೋಗುತ್ತದೆ. ಯಾರ್ದದು? ಜಾರ ಸ್ತ್ರೀಯ ದಾರಿ ಹೆಂಗಿದಂತೆ? ಪಾತಾಳ ಕೇಳ್ಕೊಂಡು ಹೋಗುತ್ತೆ. ಏನಕ್ಕೆ ಮಾತನಲ್ಲಿ ಬರೆಸರು ಅಂತ ಹೇಳಿದ್ರೆ, ನೀವು 22ನೇ ವಾಕ್ಯದ ನೋಡ್ಬೋದು. ಓರಿಯು ಮಧ್ಯಸ್ಥಾನಕ್ಕೆ ಹೋಗುವ ಹಾಗೂ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ, ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೆರೆಗೂ, ಅವನು ತನ್ನ ಪ್ರಾಣಪ್ರಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಿಜವನ್ನು ತಿವಿಯುವ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗ್ತಾ ಇದ್ದಾನೆ. ಸ್ತ್ರೀ ಎಷ್ಟು ತಾಳ್ಮೆ ಇರಬೇಕು. ಸ್ತ್ರೀ ಎಲ್ಲವನ್ನು ಹಂಚ್ಕೊಳ್ತಾಳೆ, ಮಕ್ಕಳನ್ನ ಹಂಚ್ಕೊತಾಳೆ, ತಂದೆ ತಾಯಿನ ಹಂಚ್ಕೊತಾಳೆ, ಗಂಡನನ್ನು ಮಾತ್ರ ಹಂಚ್ಕೊಳ್ಳಲ್ಲ. ಯಾರನ್ನ ಹಂಚ್ಕೊಳ್ಳಲ್ಲ? ಇದೆಲ್ಲ ಗಮನದಲ್ಲಿಟ್ಕೊಳ್ಳಿ. 7 ಪಾಯಿಂಟ್ ಎಲ್ಲ ನಾನು ಶಾರೀರಿಕವಾಗಿ ಹೇಳ್ತೀನಿ, ನೆಕ್ಸ್ಟ್ ಆತ್ಮಿಕಕ್ಕೆ ಹೋಗ್ತೀನಿ. ಸ್ತ್ರೀ ಯಾರನ್ನ ಹಂಚ್ಕೊಳ್ಳಲ್ಲ? ಗಂಡನನ್ನು ಹಂಚ್ಕೊಳ್ಳಲ್ಲ. ಅಷ್ಟು ಗಂಡನ ಮೇಲೆ ಅಧಿಕಾರ. ಅದಕ್ಕೇನೆ ಸ್ತ್ರೀಗೆ ಪುರುಷನ ಮೇಲೂ, ಪುರುಷನಿಗೆ ಸ್ತ್ರೀ ಮೇಲೂ, ಅವರವರ ಶರೀರದ ಮೇಲೆ ಅವರವರಿಗೆ ಅಧಿಕಾರ ದೇವರು ಸ್ಪಷ್ಟವಾಗಿ ಹೇಳಿಕೊಡ್ತಿದ್ದಾರೆ. ಇವತ್ತು ಹೇಗೆ ಗಂಡಿಗೆ ಸ್ತ್ರೀ ಈ ಲೋಕದ ಸಹಾಯವೋ, ಹಾಗೆಯೇ ಜೀವಾತ್ಮವಾದ ಈ ಮನುಷ್ಯರಿಗೆ, ಈಗ ಟೋಟಲ್ ಇಲ್ಲಿ ಲಿಂಗಭೇದವಿಲ್ಲ. ಲಾಸ್ಟ್ ಟೈಮ್ ಹೇಳಿದೆ, ಆತ್ಮಕ್ಕೆ ಲಿಂಗಭೇದವಿಲ್ಲ. ಈ ಜೀವಾತ್ಮಕ್ಕೆ ಎಲ್ಲರಿಗೂ ಪವಿತ್ರಾತ್ಮನು ಸಹಾಯವು ಅಗತ್ಯವಿದೆ. ಹಲ್ಲೆಲೂಯಾ. ಯೇಸು ಫರಿಸಾಯರಿಗೆ ಒಂದು ಮಾತನ್ನು ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 39ನೇ ವಾಕ್ಯ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 39ನೇ ವಾಕ್ಯ. ಏನಂತ ಹೇಳ್ತಾರೆ ದೇವರು? ಸ್ವಾಮಿಯು ಅವನಿಗೆ, ಪರಿಸಾಯರಾದ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು, ಗಮನಿಸ್ಕೊಳ್ಳಿ, ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ ಸರಿ, ಆದರೆ ನಿಮ್ಮ ಒಳಭಾಗವು ಸುಲಿಗೆಯಿಂದಲೂ ಕೆಟ್ಟತನದಿಂದಲೂ ತುಂಬಿರುತ್ತದೆ. ಒಳ್ಳೆ ಆತ್ಮಿಕವಾದ ಅರ್ಥ. ಫರಿಸಾಯರಿಗೆ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ರೇ ಅಪ್ಪ, ಪಂಚಪಾತ್ರೆ ಅಂತ ಹೇಳ್ತಿದ್ರಲ್ಲ, ಆ ಬಟ್ಲನ್ನ ಮೇಲ್ಗಡೆ ನೀವು ಹುಣಸೆಹಣ್ಣು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿವಿದು ಏನು ತೊಳಿತಾ ಇದ್ದೀರಾ, ಆದರೆ ಒಳಭಾಗದಲ್ಲಿ ಏನಿದೆ? ಅಶುದ್ಧ ಇದೆ. ಅಂದರೆ ಇವತ್ತು ಮನುಷ್ಯನಿಗೆ ಆತ್ಮಿಕವಾಗಿ ಹೇಳ್ತಾರೆ, ಹೊರಗಡೆ ನಿನ್ನ ಶರೀರವನ್ನು ಸೆಂಟಿಂದ ತುಂಬಿಸ್ಕೊಂಡು, ಒಳ್ಳೆ ಬಟ್ಟೆಗಳಿಂದ ತುಂಬಿಸ್ಕೊಂಡು, ಒಳ್ಳೆ ಒಡವೆಗಳಿಂದ, ಆಭರಣಗಳಿಂದ ತುಂಬಿಸ್ಕೊಂಡು, ಶೃಂಗಾರವಾಗಿ ಅಲಂಕಾರವಾಗಿ ಮಾಡ್ಕೊಳ್ತಾ ಇದೆಯಾ. ಆದರೆ ಒಳಗಡೆ ಏನಿದೆ? ಸುಲಿಗೆ ಇದೆ. ಏನಿದೆ? ಸುಲಿಗೆ, ಕೆಟ್ಟತನವಿದೆ. ಅದನ್ನು ಶುದ್ಧಿ ಮಾಡಿಕೊಳ್ಳ್ರು. ಸೊ ಆ ಸಹಾಯ ಪವಿತ್ರಾತ್ಮನೇ ಮಾಡಬೇಕು. ಅದಕ್ಕೆ ದೇವರು ಪವಿತ್ರಾತ್ಮನನ್ನ ಕಳಿಸಿದ್ದು. ಪವಿತ್ರಾತ್ಮನ ಒಳಗೆ ಬರಬೇಕು ಅಂದರೆ ನೀನು ಶುದ್ಧನಾಗಿರಬೇಕು. ಎಲ್ಲಿ ಶುದ್ಧ ಇರಬೇಕು? ಒಳಗೆ ಶುದ್ಧ. ಇವತ್ತು ಹೊರಗೆ ಶುದ್ಧವನ್ನ ಎಲ್ಲರೂ ನೋಡ್ತಾ ಇದ್ದಾರೆ, ಆದರೆ ಒಳಗಿನ ಶುದ್ಧವನ್ನ ಯಾರೂ ನೋಡ್ತಾ ಇಲ್ಲ. ಅದಕ್ಕೆ ದೇವರು ಇವತ್ತು ಎಚ್ಚರಿಕೆ ಪಡಿಸಿ ನಮ್ಗೆ ಹೇಳ್ತಿದ್ದಾರೆ, ನಾನು ಹೋಗಿ ಸಹಾಯಕನ ಕಳಿಸ್ತೀನಿ. ವಾಗ್ದಾನ ಅಂತ ಹೇಳಿದ್ರು. ನಿಮಗೆ ದುಃಖವಾಗುತ್ತೆ, ಆದರೆ ನಾನು ನಿಮ್ಮನ್ನು ತಿರುಗಿ ನೋಡ್ತೀನಿ, ನಿಮ್ಮನ್ನು ಧೈರ್ಯ ಪಡಿಸ್ತಾ ಇದ್ದೀನಿ, ನಿಮ್ಮನ್ನು ಬಲಪಡಿಸ್ತಾ ಇದ್ದೀನಿ, ನಿಮಗೆ ಆನಂದ ಬರುತ್ತೆ. ನಿಮ್ಮ ಆನಂದನ ಯಾರೂ ನಿಮಗೆ ತೆಗೆದಿಲ್ಲ. ನನ್ನ ಸಹಾಯಕ ನಿಮ್ಮ ಜೊತೆಗೆ ನಾನು ಕಳಿಸ್ತೀನಿ. ಆತನು ಪವಿತ್ರಾತ್ಮನು. ಹಲ್ಲೆಲೂಯಾ. ಆ ಪವಿತ್ರಾತ್ಮನ ಸಹಾಯದಿಂದ ನೀವೇನಾಗಿರಬೇಕು? ನಿಮ್ಮನ್ನು ಒಳಗಡೆ ಶುದ್ಧಿ ಮಾಡ್ಕೋಬೇಕು. ಒಳಗೆ ಶುದ್ಧಿ ಬಹಳ ಮುಖ್ಯ.
ಕೀರ್ತನೆ 5ನೇ ಅಧ್ಯಾಯ 9ನೇ ವಾಕ್ಯವನ್ನು ಒಂದ್ಸಲಿ ಓದೋಣ. ಕೀರ್ತನೆಗಳು 5ನೇ ಅಧ್ಯಾಯ 9ನೇ ವಾಕ್ಯ. ಕೀರ್ತನೆಗಳು 5ನೇ ಅಧ್ಯಾಯ 9ನೇ ವಾಕ್ಯ. ಅವರ ಬಾಯಲ್ಲಿ ಯಥಾರ್ಥವಿಲ್ಲ, ಅವರ ನಾಲಿಗೆಯಿಂದ ಸವಿ ಮಾತಾಡಿದರು, ಅವರ ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿ. ಹೆಂಗ್ ಹೇಳ್ತಿದ್ದ ನೋಡಿ. ಇವತ್ತು ಇದೇ ರೀತಿಯಾಗಿ ಅಂದು ಪರಿಸಾಯನ ನೋಡಿ ಹೇಳಿದಂತ ಮಾತು ಇವತ್ತು ವಿಶ್ವಾಸಿಗಳಾಗಿ ಕ್ರೈಸ್ತರಾಗಿರುವಂತ ನಿಮ್ಮಲ್ಲಿರೋ ಪ್ರತಿಯೊಬ್ಬರಿಗೆ ದೇವರು ಹೇಳುವಂತ ಮಾತು, ಹೊರಗೆ ಅಲಂಕಾರವಲ್ಲ, ಹೊರಗೆ ಶುದ್ಧಿ ಅಲ್ಲ, ಒಳಗಡೆ ಅಲಂಕಾರ, ಒಳಗಡೆ ಶುದ್ಧಿ ಬೇಕು. ಎಲ್ಲಿ ಬೇಕು? ಒಳಗಡೆ ಹೃದಯದಲ್ಲಿ. ಹೃದಯ ಅಂದಿದ ತಕ್ಷಣ ಎಲ್ಲರೂ ಎಲ್ಲಿ ನೋಡೋದು ಗೊತ್ತಾ? ಇಲ್ಲಿ ನೋಡ್ತೀರ, ಇದು ಎದೆ. ಇದು ಯಾವ್ದಿದು? ಎದೆ. ಹೃದಯನ ಕಂಡಿಡ್ದವರೇ ಇಲ್ಲ. ಸೈಂಟಿಸ್ಟ್ಗಳು ತಲೆ ಕೆಡಿಸ್ಕೊಂಡ್ಬಿಟ್ಟವ್ರೆ. ಅಂದ್ರೆ ಮನಸ್ಸು. ನನ್ನ ಮನವೇ ಯೆಹೋವನನ್ನ ಕೊಂಡಾಡು. ಏನು ಕೇಳ್ತಾರೆ? ಕಣ್ಣಿಗೆ ಕಾಣದಿರುವಂಥದ್ದು ಯಾವುದು? ಮನಸ್ಸು. ಆ ಮನಸ್ಸಿನ ಯಾವ ರೀತಿಯಾಗಿ ದೇವರು ಜೀವಾತ್ಮ ಅಂತ ಹೇಳ್ತಾರೆ. ಮನುಷ್ಯ ಜೀವಾತ್ಮನಾದ ಪ್ರಾಣಿಯಾದ, ಯಾವುದು? ಬದುಕುವ ಪ್ರಾಣಿಯಾದ ಜೀವಾತ್ಮನಾದ ಮನುಷ್ಯನಿಗೆ ಯಾವ ರೀತಿಯಾಗಿ ಹೇಳ್ತಾರೆ ಅಂತೇಳಿ ಜಕರ್ಯ ಹೇಳ್ತಾನೆ ಒಂದು ಅದ್ಭುತವಾದ ಮಾತನ್ನ. ಜಕರ್ಯ ಪ್ರವಾದಿಯ ಗ್ರಂಥ, ಪ್ರವಾದಿ ಜಕರ್ಯನ ಗ್ರಂಥ 12ನೇ ಅಧ್ಯಾಯ ಒಂದು ಅದ್ಭುತವಾದ ಮಾತಲ್ಲಿ ಬರೆಯಲ್ಪಟ್ಟಿದೆ. 1ನೇ ವಾಕ್ಯ. ಇಸ್ರಾಯೇಲಿನ ವಿಷಯವಾಗಿ ಯೆಹೋವನು ನುಡಿದ ದೈವೋಕ್ತಿ. ಚೆನ್ನಾಗಿ ಗಮನಿಸ್ಕೊಳ್ಳಿ. ಆಕಾಶ ಮಂಡಲವನ್ನು ಹರವಿ ಭೂಲೋಕಕ್ಕೆ ಅಸ್ತಿವಾರವನ್ನು ಹಾಕಿ ಮನುಷ್ಯನಿಗೆ ಜೀವಾತ್ಮವನ್ನು ಸೃಷ್ಟಿಸುವ ಯೆಹೋವನು ಇಂತೆನ್ನುತ್ತಾನೆ. ನಾನು ಇದು ಓದಿದ ತಕ್ಷಣ ಸಾಕು ಅಷ್ಟೇ. ಏನು ಹೇಳ್ತಾರೆ? ಎಂತ ಅದ್ಭುತವಾಗಿ ಆಕಾಶ ಮಂಡಲವನ್ನ ಹರವಿ. ಮತ್ತೆ ನಾವು ಆದಿಕಾಂಡಕ್ಕೆ ಹೋಗ್ಬಿಡ್ಬೇಕು. ನೀರಿನ ಸಮೂಹನೆಲ್ಲ ನೋಡಿದ್ರು, ಅದನ್ನೆಲ್ಲ ಗುಮ್ಮಟ ಮಾಡಿ ಆಕಾಶ ಮಾಡಿದ್ರು ಅಲ್ವಾ? ಎಂಥ ಅದ್ಭುತವಾದ ಮಾತದು. ನಾನು ಅದಕ್ಕೆ ಆಕಾಶದ ಒಂದು ಆ ಗುಮ್ಮಟ, ಅದನ್ನು ಸೌರವ್ಯೂಹ ಅಂತ ಹೇಳ್ಬೋದು ನಾವು. ಇವತ್ತು ಖಗೋಳದಲ್ಲಿ ಭೌಗೋಳದಲ್ಲಿ ಏನು ಹೇಳಿದ್ವಿ? ಸೌರವ್ಯೂಹ, ಗ್ಯಾಲಾಕ್ಸಿ. ಈಗ ನಿಮ್ಗೆ ತೋರಿಸ್ತೀನಿ. ನನಗೆ ಟಿ ವಿ ಇಲ್ಲ, ಅದ್ರ ಫೋಟೋ ತೋರಿಸ್ತೀನಿ. ಹೇಗಿದೆ ಇದು? ನೋಡಿದ್ರಾ? ಇವಾಗ ಈಗ ಇದರಲ್ಲಿ ಎಷ್ಟು ಮಾತ್ರ ನಮ್ಗೆ ಏನಾದ್ರು ಗೊತ್ತಾಗ್ತಿತ್ತಾ? ಇದು ಎಷ್ಟು ದೂರ ಇದೆ, ಎಲ್ಲಿ ಕೊನೆ ಇದೆ, ಎಲ್ಲಿ ಆರಂಭ ಇದೆ ಅಂತ? ಇವಾಗ ಇದರಲ್ಲಿ ಗ್ರಹಗಳು 9 ಗ್ರಹಗಳು ಇವೆಲ್ಲ ತಿರುಗ್ತಾ ಇದೆ ಅಲ್ವಾ? ಇದನ್ನ ಮಾಡಿಬಿಟ್ಟು ಅದಕ್ಕೆ ಸಮವಾಗಿ ದೇವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ? ಆಕಾಶ ಮಂಡಲವನ್ನು ಹರವಿ ಭೂಲೋಕವನ್ನು ಅಸ್ಥಿವಾರವನ್ನು ಹಾಕಿ. ಭೂಲೋಕ ಏನು ಅಂದ್ರು? ಅಸ್ಥಿವಾರವನ್ನು ಹಾಕಿ. ಅಲ್ಲಿ ಆಕಾಶನ ಹೇಳಿದ್ರು, ಇಲ್ಲಿ ಭೂಮಿನ ಹೇಳಿದ್ರು. ಮನುಷ್ಯನೊಳಗೆ ಜೀವಾತ್ಮವನ್ನ ಸೃಷ್ಟಿಸಿ ಸಮ ಮಾಡಿಬಿಟ್ರು. ದೇವರೇನು ಮಾಡಿದ್ರು? ಸಮ. ಆಕಾಶಕ್ಕೆ ಇವತ್ತು ಕೊನೆ ಯಾರು ಕಂಡುಹಿಡಿಯೋಕ್ಕಾಗ್ತಿಲ್ಲ. ಹಾಗೆ ಜೀವಾತ್ಮ ಎಲ್ಲಿದೆ ಅಂತ ಸೈಂಟಿಸ್ಟ್ನಲ್ಲಿ ಇವತ್ತು ಎಷ್ಟೋ ಟೆಲಿಸ್ಕೋಪ್ಗಳು ಬಂದಿದೆ. ಅದರಲ್ಲಿ ಏನೇನೋ ಕಂಡುಹಿಡಿತಾ ಇದ್ದಾರೆ. ಅದನ್ನು ಇವಾಗ ಸೈನ್ಸ್ ಥರ ನಾವು ನೋಡ್ಕೊಳಕ್ಕೆ ಹೋದರೆ ಅದನ್ನ ಲೆಕ್ಕ ಮಾಡಿದ್ರೆ ನನಗೆ 1 ವರ್ಷ ಬೇಕಾದ್ರೂ ಬೇಕಾಗ್ಬೋದು. ಅಷ್ಟು ಹೇಳ್ಬೋದು ನಾವು. ಅಷ್ಟಿದೆ ಸೈನ್ಸ್ ದೇವರ ಸೃಷ್ಟಿಯಲ್ಲಿ. ಅಂಥ ಒಂದು ಸೃಷ್ಟಿಯನ್ನು ಮಾಡಿದಂಥ ದೇವರು ಒಬ್ಬ ಸಹಾಯಕನನ್ನು ಕಳಿಸಿ ನೋಡಿ, ಎಷ್ಟೋ ಅದ್ಭುತಗಳನ್ನ ಜೊತೆಗಿದ್ದು ನೋಡಿದವರೇ ಹಿಂಜರಿ ಹೋದ್ರಂತೆ. ಯೇಸು ಕ್ರಿಸ್ತನಿಗೆ 12 ಶಿಷ್ಯರು ಅಲ್ವಾ? ಆ ಶಿಷ್ಯರಲ್ಲದೆ ಬೇರೆ ಶಿಷ್ಯರಿದ್ದರು. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 66ನೇ ವಾಕ್ಯವನ್ನು ನಾವು ಒಂದ್ಸಲಿ ನೋಡೋಣವಾ? 6 ನೋಡಿ ಏನಂತ ಹೇಳಲ್ಪಟ್ಟಿದೆ ಮಾತು. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದರು. ಆತನ ಕೂಡ ಸಂಚಾರ ಮಾಡುವುದನ್ನ ಬಿಟ್ಟರು. ಗಮನಿಸಿದ್ರ? ಯಾರು ಬಿಟ್ಟಿದ್ದಂತೆ? ಶಿಷ್ಯರು. ಅನೇಕ ಶಿಷ್ಯರು.
ಈಗ ಇವತ್ತು ನಾವು ಈ ತಿಂಗಳು ವಾಗ್ದಾನ ಮಾಡಿದ ಯಾರಿಗೆ? ಅದೇ ಶಿಷ್ಯರೇ. ಆದರೆ ಈ 12 ಶಿಷ್ಯರು ಬೇರೆ, ಇಲ್ಲಿ ಹಿಂಜರಿದು ಹೋದ ಶಿಷ್ಯರು ಬೇರೆ. ಇಲ್ಲಿ ನೆಕ್ಸ್ಟ್ ಹೇಳ್ತಾರೆ ನೋಡಿ, 68ನೇ ವಾಕ್ಯದಲ್ಲಿ ಪೇತ್ರನು ಹೇಳ್ತಾನೆ, ಸೀಮೋನ್ ಪೇತ್ರನು, ಸ್ವಾಮಿ ನಿನ್ನನ್ನು ಬಿಟ್ಟು ನಾನು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳು ಉಂಟು. ಆತನಲ್ಲಿ ಏನಿದೆ? ನಿತ್ಯ ಜೀವಗಳನ್ನು ಉಂಟು ಮಾಡುವ ವಾಕ್ಯಗಳುಂಟು. ಆ ವಾಕ್ಯವಾಗಿರುವ ದೇವರು ನಿನ್ನ ನನ್ನ ಮಧ್ಯೆ ಪವಿತ್ರಾತ್ಮನಾಗಿ ವಾಸ ಮಾಡ್ತಿದ್ದಾರೆ. ಇವತ್ತು ನಿನಗೆ ಎಚ್ಚರಿಕೆ ಪಡಿಸಿ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ? ನಿನಗೆ ಒಳಗೆ ಶುದ್ಧಿ ಇರಬೇಕು. ಅಂತರ್ಯ ಪುರುಷನು ಅಂತರಂಗದಲ್ಲಿ ಹೆಂಗಿರ್ಬೇಕು? ಶುದ್ಧಿ ಇರಬೇಕು. ಆಗ ನಿಮ್ಮ ಆನಂದವನ್ನ ಯಾರೂ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ತಿರುಗಿ ಬರ್ತೀನಿ ಅಂತ ಹೇಳುದು, ನಿಮ್ಗೊಬ್ಬ ಸಹಾಯಕನನ್ನು ಕೊಡ್ತೀನಿ ಅಂತ ಹೇಳುದು. ನಾನು ಅದಕ್ಕೆ ಅವಾಗಲೇ ಹೇಳಿದ, ಆತ್ಮಿಕವಾಗಿ ಸ್ತ್ರೀನ ದೇವರು ಉಂಟು ಮಾಡಿ, ಸ್ತ್ರೀನ ಯಾವುದಕ್ಕೆ ಹೋಲಿಕೆ ಮಾಡ್ತಾರೆ? ಸಭೆಗೆ ಹೋಲಿಕೆ ಮಾಡ್ತಾರೆ. ದೇವರು ಮೊದಲಿಂಗನಾಗಿರುವಾಗ ನೀನು ಮೊದಲಗಿತ್ತಿ ಆಗಬೇಕು. ದೇವರು ಮೊದಲಿಂಗನಾಗಿರುವಾಗ ಸಭೆ ಮೊದಲಗಿತ್ತಿ ಆಗಿರಬೇಕು. ಸ್ತ್ರೀ ಹೇಗೆ ಪುರುಷನನ್ನ ಯಾರಿಗೆ ಹಂಚಿಕೊಳ್ಳಲ್ವೋ ಹಾಗೆ ಮೊದಲಿಂಗನು ತನ್ನ ಮಕ್ಕಳನ್ನ ಯಾರಿಗೆ ಹಂಚಿಕೊಳ್ಳುವುದಿಲ್ಲ. ವಿಶೇಷವಾಗಿ ಸೈತಾನನಿಗೆ ಬಿಟ್ಟು ಕೊಡುವುದಿಲ್ಲ. ಅವರು ಅಷ್ಟು ಪ್ರೀತಿ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ನಾನು ಶಾಶ್ವತ ಪ್ರೇಮದಿಂದ ನಿಮ್ಮನ್ನು ಸೆಳೆದುಕೊಂಡೆ. ಹಲ್ಲೆಲೂಯಾ! ಎಂತ ಮಾತಲ್ವಾ? ಶಾಶ್ವತ ಪ್ರೇಮ ರೀ. ನಿನ್ನ ಮೇಲೆ ನನ್ನ ಮೇಲೆ ದೇವರಿಗೆ ನೀನಿವತ್ತು ಎಚ್ಚರಿಕೆ ಪಡಿಸ್ಕೊಳ್ಬೇಕು. ನಿನ್ನ ಶುದ್ಧಿ ಮಾಡಬೇಕು ಅಂತೇಳಿ, ನಿನ್ನದೇ ಮಾತನಾಡಬೇಕು ಅಂತೇಳಿ ದಾವೀದನ ಒಂದು ಮಾತನ್ನು ಹೇಳ್ತಾನೆ. ಯಾವ ರೀತಿ ಅಂದರೆ, ಈ ನೋಡಿ, ಒಳಗೆ ಶುದ್ಧಿ ಬಂದ್ಬಿಟ್ರೆ ಸಾಕು, ಸುವಾರ್ತೆ ಆಟೋಮೆಟಿಕ್ ಸುವಾಸನೆ ಹರಡುತ್ತೆ. ಸುವಾರ್ತೆ ಆಟೋಮೆಟಿಕ್ ಆಗಿ ಬರುತ್ತೆ. ಅಂದು ಪರಿಸರಿಗೆ ಹೇಳಿದಂಥ ಮಾತು ಕ್ರೈಸ್ತರಿಗೆ ಆಗಿರುವಂಥ, ವಿಶ್ವಾಸಗಳಾಗಿರುವಂಥ ನಿಮಗೆ ಹೇಳ್ತಾರೆ, ಇವತ್ತು ಒಳಗೆ ಶುದ್ಧಿ ಬೇಕು. ನಾವಿದನ್ನು ಒಂದು ಮಾತನ್ನು ಹೇಳ್ತಾ ನೋಡಿ, ಯಾವ ರೀತಿಯಾಗಿ 51ನೇ ಕೀರ್ತನೆಯಲ್ಲಿ, ಕೀರ್ತನೆಗಳು 51ನೇ ಅಧ್ಯಾಯ, ಅದರಲ್ಲಿ ಒಂದು ಅದ್ಭುತವಾದ ಮಾತನ್ನು 10ನೇ ವಾಕ್ಯದಲ್ಲಿ ಹೇಳ್ತಾನೆ. ಕೀರ್ತನೆಗಳು 51:10, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನಪಡಿಸು. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡಿದ್ರ. ಅವನು ಹೇಳ್ತಾನೆ, ನನಗೆ ಇವತ್ತು ನಾವು ಏನೇನೋ ಕೇಳ್ತಿದ್ದೆ ಅವ್ರ ಹತ್ರ, ಇವತ್ತು ನೀವು ಕೇಳಬೇಕು ಏನಂತೇಳಿ, ಪವಿತ್ರಾತ್ಮನ ಸಹಾಯದಿಂದ ಕೇಳಬೇಕು. ನನಗೆ ಶುದ್ಧ ಹೃದಯನ ಕೊಡು, ಸ್ಥಿರ ಮನಸ್ಸನ್ನು ಕೊಡು. ಕೇಳಬೇಕು ನೀವು. ಎರಡೂ ಒಂದೇನೆ, ಶುದ್ಧ ಮನಸ್ಸು, ಸ್ಥಿರ ಮನಸ್ಸು. ಯಾಕಂದ್ರೆ ಇವತ್ತು ಸ್ಥಿರ ಮನಸ್ಸಿಲ್ಲ, ಸ್ಟಡಿ ಮೈಂಡೇ ಇಲ್ಲ ಅಂತ ಹೇಳ್ಬೋದು ನಾವು. ಕೆಲವರಿಗೆ ಮೈಂಡ್ ಅಂತ ಹೇಳ್ತೀವಲ್ಲ, ಸ್ಟಡಿ ಮೈಂಡ್ ಇಲ್ಲ, ಸ್ಟಡಿ ಆದ ಒಂದು ಮನಸ್ಸಿಲ್ಲ. ಏನೇನೋ ಯೋಚನೆ, ಏನೇನೋ ಮಾಡ್ತಾರೆ. ಸ್ಟಡಿ ಇಲ್ದಿರೋ ನಿಮಿತ್ತ ಹಳ್ಳಕ್ಕೆ ಬೀಳ್ತಾರೆ, ದಾರಿ ತಪ್ಪುತ್ತಾರೆ. ಇವತ್ತು ದೇವರು ಎಚ್ಚರಿಕೆ ಪಡಿಸಿ ಹೇಳ್ತಾರೆ, ಹೃದಯ ಕಣ್ಣಿಗೆ ಕಾಣದಿರುವಂಥದ್ದು ಕೇಳಿದ್ ನಾನು, ಮನಸ್ಸು ಕಾಣದಿರುವಂಥದ್ದು, ಅದಕ್ಕೆ ಜೀವಾತ್ಮ. ಇವತ್ತು ಎಲ್ಲರೂ ಎದೆನ ನೋಡ್ಕೊಂಡು ಅನ್ಕೊಳ್ತೀರ, ಅದು ನಮಗೆ ಮೋಟ್ರು. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಏನದು? ಸಂಪ್ನಲ್ಲಿ ನೀರು ಮೇಲಕ್ಕೆ ತಳ್ಳೋದಕ್ಕೆ ಹೇಗೆ ಕೆಲಸ ಮಾಡುತ್ತೋ ಹಾಗೆ ಹಾರ್ಟ್ ಅನ್ನೋದು ಒಂದು ಮೋಟ್ರು. ಅದು ಪಂಪ್ ಮಾಡಿ ಎಲ್ಲ ಕಡೆ ಏನು ಮಾಡಬೇಕು? ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು, ಸರಬರಾಜು ಮಾಡ್ತಾ ಇರುತ್ತೆ. ಅಷ್ಟೇ ಕೆಲಸ, ಅದಕ್ಕೆ ಬೇರೆ ಕೆಲಸ ಏನಿಲ್ಲ. ಅದು ನಿಂತರೆ ಮೋಟ್ರ್ ಕೆಟ್ಟೋದ್ರೆ ಹೋಯ್ತು ಅಲ್ವಾ? ಆದರೆ ಅದು ಕೆಟ್ಟೋದ್ರೂ ಪರವಾಗಿಲ್ಲ ರೀ, ಮನಸ್ಸು ಮಾತ್ರ ಕೆಟ್ಟೋಗಬಾರ್ದು. ಹಲ್ಲೆಲೂಯಾ! ಹೃದಯ ಕೆಟ್ಟೋಗಿ ನೀನು ಸತ್ತೋದ್ರೆ ಶರೀರ ಸತ್ತೋಯ್ತು ಅಷ್ಟೇ. ಆದರೆ ಮನಸ್ಸು ಕೆಟ್ಟೋದ್ರೆ ಆತ್ಮಿಕತೆ ಹೊಟ್ಟೋಗುತ್ತೆ, ನಿತ್ಯ ಜೀವ ಸಿಗಲ್ಲ. ದೇವರು ಎಚ್ಚರಿಕೆ ಪಡಿಸ್ತಿದ್ದಾರೆ. ಇವತ್ತು ತುಂಬ ಜನ ಏನು ಮಾಡ್ತಾರೆ ಗೊತ್ತಾ? ನ್ಯೂ ಇಯರ್ ಬಂದಿದ ತಕ್ಷಣ ನಾನು ಈ ಹೊಸ ವರ್ಷದಲ್ಲಿ ನನ್ನ ತೀರ್ಮಾನ ಹೆಂಗಿರುತ್ತೆ, ನನ್ನ ನಿರ್ಧಾರ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಈ ಹೊಸ ವರ್ಷ ಈ 12 ಗಂಟೆಯಿಂದ ಸಮಯ ನೋಡ್ಕೊಳ್ಳಿ, ನಾಳೆಯಿಂದ ನಾನು ಹೊಸ ಮನುಷ್ಯ, ನ್ಯೂ ಮ್ಯಾನ್ ಅಂತಾನೆ. ಏನಂತೆ? ಹೊಸ ಮನುಷ್ಯನಾಗೇ ಇರಲ್ಲ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರು ಬರ್ತ್ಡೇ ಪ್ರಾಮಿಸ್ ಮಾಡ್ತಾರೆ, ಈ ಬರ್ತ್ಡೇಗೆ ನಾನು ಚೇಂಜ್ ಆಗಿಬಿಡ್ಬೇಕು. ಏನಂತೆ? ಬರ್ತ್ಡೇಗೆ. ಕೆಲವರು ಒಳ್ಳೆ ಉದ್ಯೋಗ ಸಿಕ್ಕಿದೆ, ನಾನು ದೇವರಿಗೆ ಹೀಗೇ ಇರಬೇಕು, ಏನಕ್ಕೆ? ಉದ್ಯೋಗ ಸಿಕ್ಕಿದ್ದಕ್ಕೆ. ಇನ್ನು ಕೆಲವರು ಮದುವೆ ಆದರೆ, ಇನ್ನು ಕೆಲವರು ಮಕ್ಕಳಾದರೆ, ಇನ್ನು ರೋಗ ಗುಣ ಆದರೆ, ಇನ್ನು ಕೆಲವರು ಮನೆ ಕಟ್ಟಿದ್ರೆ, ಇನ್ನು ಕೆಲವರು ಸಾಲ ತೀರಿದ್ರೆ. ಅಂದರೆ ಇವೆಲ್ಲ ಆದಾಗ ಒಂದು ತೀರ್ಮಾನ, ನಾನು ಅಂತ ಸ್ಟ್ರಾಂಗ್ ಆಗಿರ್ತೀನಿ ಅಂತ ಅಂತಾರೆ.
ಆದರೆ ಎಡುತ್ತದೆ. ಈ ಥರ ಅನೇಕ ವಿಷಯಗಳನ್ನ ಹೇಳ್ಕೋಬೋದು. ಇವ್ರನ್ನ ಯಾವುದಕ್ಕೆ ಹೋಲಿಕೆ ಮಾಡ್ಬೋದು ಅಂತ ಹೇಳಿದ್ರೆ ಕುಡುಕರಿಗೆ ಹೋಲಿಕೆ ಮಾಡ್ಬೋದು. ರಾತ್ರಿ ಹೇಳ್ತಾನೆ, ಲಚ್ಚಿ ನಾಳೆಯಿಂದ ನಾನು ಕುಡಿಯಲ್ಲ ಕಣೆ ಅನ್ನತಾನೆ. ಲಚ್ಚಿ ಅನ್ನೋರು ಯಾರಿದ್ರೆ ಬೇಜಾರು ಮಾಡ್ಕೋಬೇಡಿ, ನಾನು ಹೇಳಿದ್ದು ಲಕ್ಷ್ಮಿಗೆ ಲಚ್ಚಿ ಅಂತ. ಏನಂತ ಹೇಳ್ತಾನೆ, ನಾಳೆಯಿಂದ ನಾನು ಕುಡಿಯಲ್ಲ ಕಣೆ, ನಮ್ಮ ಅಪ್ಪನಾಣೆಗೂ, ನಿಮ್ಮ ಅಮ್ಮನಾಣೆಗೂ, ನನ್ನ ಮಕ್ಕಳಾಣೆಗೂ, ನಿನ್ನಾಣೆಗೂ ಅಂತಾನೆ. ಇಷ್ಟ ಹಣ ಇಡ್ತಾನೆ. ಪಾಪ ಅದು ಹುಚ್ಚಿ ನಂಬ್ಕೊಳ್ಳುತ್ತೆ. ಮತ್ತೆ ಬೆಳಿಗ್ಗೆ ನನ್ನ ಗಂಡ ಹೆಂಗೆ ಬರ್ತಾನೆ ಅಂತ ಕಾಯ್ತಾ ಇರ್ತಾಳೆ. ಸಂಜೆ ಅದೇ ರೀತಿ ರೋಡ್ ಅಳತೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಏನು ಮಾಡ್ತಿರ್ತಾನೆ ಅವನು? ರೋಡ್ ಅಳತೆ ಮಾಡಿಕೊಂಡು. ಇಂಥ ವಾಗ್ದಾನಗಳು ಇವತ್ತು ಕ್ರೈಸ್ತರಾಗಿ, ವಿಶ್ವಾಸಿಗಳಾಗಿ ಕುಡಿಕರ ವಾಗ್ದಾನಗಳು, ಕುಡಿಕರ ಹರಕೆಗಳು. ದೇವರು ಒಪ್ಪಲ್ಲ. ದಾವೀದನು ಕೇಳಿದ ಪ್ರಕಾರ ಶುದ್ಧ ಮನಸ್ಸು ಬೇಕು. ಏನ್ ಬೇಕು? ಶುದ್ಧ ಮನಸ್ಸು. ಅಂಬಾನಿ ಮಗ, ಡ್ಯಾಡಿ ನನಗೆ ನೀನು ಒಂದು ಸೈಕಲ್ ಶಾಪ್ ಇಟ್ಕೊಡು, ಪಂಚರ್ ಹಾಕೊಂಡು ಕುತ್ಕೊಂಡಿರ್ತೀನಿ ಅಂದರೆ ಚೆನ್ನಾಗಿರುತ್ತಾ? ಯಾರ ಮಗ? ಅಂಬಾನಿ ಮಗ. ಡ್ಯಾಡಿ ನನಗೆ ಸೈಕಲ್ ಶಾಪ್ ಇಡು, ಪಂಚರ್ ಹಾಕೊಂಡು ಕುತ್ಕೊಳ್ತೀನಿ ಅಂದರೆ ಚೆನ್ನಾಗಿರುತ್ತಾ? ವಿಶ್ವಾಸಿಗಳು ಅದನ್ನೇ ಮಾಡ್ತಾ ಇದ್ದೀರಾ. ಅಂಬಾನಿಗಿನ ದೊಡ್ಡವರು ನಮ್ಮ ದೇವರು. ಹಲ್ಲೆಲೂಯಾ. ಅವರ ಹತ್ರ ನೀವು ಕೇಳಬೇಕಾಗಿರೋದು, ಅದಕ್ಕೆ ದೇವರು ಮೊದಲು ದೇವರ ರಾಜ್ಯವನ್ನ, ಅವರ ನೀತಿಯನ್ನ ಹುಡುಕಿರಿ, ಆಗ ಇವೆಲ್ಲವುಗಳು ಕೂಡಿಸಿಕೊಡಲ್ಪಡುತ್ತದೆ. ದೇವರಷ್ಟು ಅದ್ಭುತವಾಗಿ ಹೇಳ್ತಾರೆ. ಆದರೆ ನಾವೇನು ಮಾಡಲ್ಲ, ರಾಜ್ಯನ ಹುಡುಕಲ್ಲ, ನೀತಿನ ಹುಡುಕಲ್ಲ. ಇವತ್ತು ಎಚ್ಚರಿಕೆ ಪಡಿಸ್ತಿದ್ದಾರೆ. ನಿರ್ಮಲ ಚಿತ್ತರು ಧನ್ಯರು 5:8 ಮತ್ತಾಯನ ಬರೋ ಸ್ವಾರ್ಥ ಹೇಳ್ಪಡ್ತಾರೆ. ಏನಾಗಿರ್ಬೇಕು? ಎಲಿಷಾ ಏನ್ ಮಾಡ್ದ ಗೊತ್ತಾ? ಎಲಿಯನ ಹತ್ರ ಎಲಿಯ ಎತ್ತರ ಪಡ್ತಾ ಇದ್ದಾನೆ. ಎಲಿಷಾ ಕೇಳ್ತಾನೆ, ಗುರುವೇ ನಿನ್ನ ಹತ್ರ ಇರೋದ್ರನ್ನ 2 ನಾನು ಕೊಟ್ಬಿಡಪ್ಪ, ನಿನ್ನ ಪಾಲನ ನನಗೆ 2 ಬೇಕು ಅಂತಾನೆ. 2 ಅರಸುಗಳು 2:9 ನೋಡಿ. ಅವನು ಹೇಳುವಂತ ಮಾತೇನು? ನಿನ್ನಲ್ಲಿದ್ದಂಥ ಗುಣ ನನಗೆ 2ರಷ್ಟು ಬೇಕು ಅಂತಾನೆ. ಎಷ್ಟೇ ಕಷ್ಟ, ಇಕ್ಕಟ್ಟು, ಅವಮಾನ, ನಿಂದೆ, ಸಮಸ್ಯೆ, ಶೋಧನೆ ಬಂದರೂ ಕೂಡ ನಿನ್ನ ಮನಸ್ಸು ಶುದ್ಧವಾಗಿ ಇರಬೇಕು, ಸ್ಥಿರ ಮನಸ್ಸಾಗಿರಬೇಕು. ಎಫೆಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನೆನಪಿಗೆ ತೆಗೆದುಕೊಳ್ಳೋಣ. ಎಫೆಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಾಕ್ಯ. ಎಫೆಸರಿಗೆ 3ನೇ ಅಧ್ಯಾಯ 14ನೇ ವಾಕ್ಯ. ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರ ಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲು ಉರಿಕೊಂಡು, ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ, ಎಲ್ಲಂತೆ ಅಂತರ್ಯದಲ್ಲಿ ನೀವು ಹೆಂಗಿರಬೇಕು ಅಂತ ಹೇಳ್ತಾರೆ, ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ, ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾದೇಶದ ಪ್ರಕಾರ ಅನುಗ್ರಹಿಸಲಿ ಅಂತಾನೆ. ಅಂತರ್ಯದಲ್ಲಿ ವಿಶೇಷ ಬಲ ಬೇಕ್ರಿ. ಇವತ್ತು ನಿಮಗೆ ವಿಶೇಷ ಬಲ ಇಲ್ಲ ಅಂತ ಹೇಳಿದ್ರೆ ಅಂತರ್ಯದಲ್ಲಿ ಬಲ ಇಲ್ಲ. ಸೋತು ಹೋಗ್ತಾ ಇದ್ದೀರಾ. ಒಂದು ವೇಳೆ ಇವತ್ತು ಗಾಬರಿ ಪಡ್ತಾ ಇದ್ದೀರಾ, ಒಂದು ವೇಳೆ ಇವತ್ತು ಚಿಂತೆ ಪಡ್ತಾ ಇದ್ದೀರಾ, ಒಂದು ವೇಳೆ ನೀವು ಭಯ ಪಡ್ತಿದ್ದೀರಾ ಅಂತ ಹೇಳಿದ್ರೆ ಅಂತರ್ಯದಲ್ಲಿ ಒಂದು ಬಲ ಇಲ್ಲ, ಒಂದು ವಿಶೇಷ ಬಲ ಬೇಕು ಅಂತ ಹೇಳಿ ದೇವರು ದಾವೀದನನ್ನು ಆರಿಸಿಕೊಂಡಾಗ ಸಮುವೇಲನು ಹೇಳಿದ್ದು ಏನು ಗೊತ್ತಾ? ಸಮುವೇಲನು ಹೋಗಿ ಎಲಿಯಾಬನ್ನು ನೋಡಿದ ತಕ್ಷಣ ಅವನು ಆರಿಸ್ಕೋಬೇಕು ಅಂತ ಹೇಳಿದ. ಆದರೆ ದೇವರು ಹೇಳಿದ್ರು, ನಾನು ಅವನನ್ನು ತಳ್ಳಿ ಬಿಟ್ಟಿದ್ದೇನೆ. ದೇವರು ಹೇಳಿದ್ದೇನು ಸಮುವೇಲನಿಗೆ? ನಾನು ಎಲಿಯಾಬನನ್ನ ತಳ್ಳಿ ಬಿಟ್ಟಿದ್ದೇನೆ, ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವನಾಗಿದ್ದೇನೆ ಅಂದನು ದೇವರು. ನೀವು ಸಮುವೇಲ 1 ಸಮುವೇಲ 16:7 ನೋಡ್ಬೋದು ಇದನ್ನು. ಅಂದರೆ ಇವತ್ತು ನಾವು ಏನಾಗಿದ್ದೀವಿ, ಇವತ್ತು ನಮಗೆ ಒಂದು ದೇಹ ಚೆನ್ನಾಗಿರಬೇಕು ಅಂದರೆ, ಆರೋಗ್ಯವಾಗಿರಬೇಕು, ಜಿಮ್ಗೆ ಹೋಗ್ಬೇಕು ಅಂತ ಅನ್ಕೊತೀವಿ, ವ್ಯಾಯಾಮ ಮಾಡಬೇಕು ಅನ್ಕೊತೀವಿ. ಹಾಗೆ ಆತ್ಮಿಕತೆಯಲ್ಲಿ ನೀವು ಚೆನ್ನಾಗಿ ಆರೋಗ್ಯವಾಗಿರಬೇಕು ಅಂದರೆ ವಾಕ್ಯವೆಂಬ ಆರೋಗ್ಯ ನಿಮಗಿರಬೇಕು. ಆ ವಾಕ್ಯದೊಂದಿಗೆ ಕುಸ್ತಿ ಮಾಡಬೇಕು. ನೀವು ವಾಕ್ಯದೊಂದಿಗೆ ಏನು ಮಾಡಬೇಕು? ಕುಸ್ತಿ, ವ್ಯಾಯಾಮ ಮಾಡಬೇಕು. ನೀನು ವಾಕ್ಯದೊಂದಿಗೆ ಮಾಡಬೇಕು, ಭಕ್ತಿ ಸಾಧನೆ ಮಾಡಬೇಕು. ನೀನು ದೇವರಿಗಿರುವ ಶಕ್ತಿ ಎಂತಾಗೋದು ಅಂತ ಹೇಳಿದ್ರೆ ಅದ್ಭುತವಾದ ಶಕ್ತಿ. ಅವರು ಶ್ರಮಿಸುವ ಗುಣವುಳ್ಳವರಾಗಿದ್ದಾರೆ. ನಮಗೆಲ್ಲರಿಗೂ ಕೆಟ್ಟ ಕುಮಾರನ ಕಥೆಗಳು ಗೊತ್ತು. ಇನ್ನು ನಾವು 100 ಕುರಿಗಳಿತ್ತು. ಆ 100 ಕುರಿಗಳಲ್ಲಿ ಒಂದು ಗಡ್ದೋಯ್ತು ಅಂದರೆ ದೇವ್ರು ಹೇಳ್ತಾರೆ ಗೊತ್ತಾ? ಆ ಒಂದನ್ನು ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಒಂದನ್ನು ಹುಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಒಂದು ಸ್ತ್ರೀ ಒಂದು ಪಾವಲಿ ಕಳ್ಕೊಂಡಂತೆ, ಆ ಪಾವಲಿನ ಹುಡುಕ್ತಾ ಇರ್ತಾಳಂತ ಮನೆಯನ್ನ. ಕೆಟ್ಟ ಕುಮಾರನ ಏನು ಮಾಡ್ದ? ಕಳೆದು ಹೋದ ಮಗ ತಿರುಗಿ ಬಂದಿದ ತಕ್ಷಣ ಖುಷಿಯಾಗಿ ಎಲ್ಲರನ್ನ ಕರೆಸಿ ಸಂಭ್ರಮ ಮಾಡ್ದ. ಅಂದರೆ ಒಬ್ಬ ಪಾಪಿ ಏನಾಗಬೇಕು? ಮನ ತಿರುಗಿದರೆ, ರಕ್ಷಣೆ ಹೊಂದಿದ್ರೆ
ಪರಲೋಕದಲ್ಲಿ ಏನಾಗುತ್ತೆ? ಸಂತೋಷ ಉಂಟಾಗುತ್ತಂತೆ ರೀ. ಒಂದು 4 ಎಕ್ಸಾಂಪಲ್ ಹೇಳ್ತೀನಿ ತಿಳ್ಕೊಳ್ಳಿ. ಇವತ್ತು ನಾವು ಪ್ಲಾಸ್ಟಿಕ್ ಬಾಟ್ಲ್ ಉಪಯೋಗಿಸ್ತೀವಿ ಗೊತ್ತಾ, ವಾಟರ್ ಬಾಟ್ಲು, ಬಿಸ್ಲರಿ ಇದೆಲ್ಲ, ಅದನ್ನೆಲ್ಲ ಬಿಸಾಕಿದ್ರೆ ಇವತ್ತು ಸಮುದ್ರಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಈ ಕಸದ ಹಾಕೊಂಡಿರ್ತಾರಲ್ಲ, ಏನು ಮಾಡ್ತಾರೆ ಅಂದ್ಕೊಂಡಿದ್ದೀರಾ? ರೀಸೈಕಲ್ ಮಾಡಿ ಇವತ್ತು ಆ ಬಾಟ್ಲಿಂದ ಶೂ ತಯಾರಿ ಮಾಡ್ತಾ ಇದ್ದಾರೆ ರೀ. ಆ ಚಿತ್ರ ಎಲ್ಲ ತೋರಿಸಿದ್ರೆ ಟಮೆ ಹೋಗುತ್ತೆ, ನಾನು ಅದಕ್ಕೆ ಏನು ತರಲಿಲ್ಲ, ಹೇಳ್ತೀನಿ ಹಂಗೆ. ಶೂ ತಯಾರಿ ಮಾಡ್ತಾ ಇದ್ದಾರೆ ಬಾಟ್ಲನ್ನ ರೀಸೈಕಲ್ ಮಾಡಿ. ಆ ಬಾಟ್ಲು ಹಾಕಿದಾಗ ಪೈಸಾಗೂ ಬೆಲೆ ಇಲ್ಲ, ಆದರೆ ಶೂ ಇವತ್ತು 5,000 ರೂಪಾಯಿ ಬೆಲೆ. ಯಾವ ಬೆಲೆ? 5,000 ರೂಪಾಯಿ ಬೆಲೆ. ನೀನು ಯಾವಾಗ ಮನ ತಿರುಗ್ತೀಯೋ ನಿನಗೊಂದು ಬೆಲೆ ಬರುತ್ತೆ. ನೀನು ಮನ ತಿರುಗಲಿಲ್ಲ ಅಂದರೆ ನಿನಗೆ ಬೆಲೆ ಇಲ್ಲ. ಹಳೆ ಬಟ್ಟೆಗಳು, ಮಾಸಿದ ಬಟ್ಟೆಗಳನ್ನ ತಗೊಂಡೋಗಿ ಇವತ್ತು ದಾರ ಮಾಡಿ ಮತ್ತೆ ಬಟ್ಟೆ ಮಾಡ್ತಾ ಇದ್ದಾರೆ. ನಮ್ಗೆಲ್ರಿಗೂ ಇವತ್ತು ಟೋನ್ ಪ್ಯಾಂಟು ಅಲ್ವಾ? ಒಂದು ಕಾಲದಲ್ಲಿ ಹಬ್ಬ ಹುಣ್ಣಿಮೆ ಅಂದರೆ ಕಿತ್ತೋಗಿರೋ ಬಟ್ಟೆ ಹಾಕೊಂಬರೋರು ಮನೆ ಹತ್ರ ಭಿಕ್ಷೆ ಬೇಡೋಕ್ಕೆ. ಇವತ್ತು ಅದನ್ನೇ ನಮ್ಮ ಮಕ್ಕಳೆಲ್ಲ ನಾವೇನು ಮಾಡ್ತಿದ್ವಿ? ಟೋನ್ ಪ್ಯಾಂಟು ಅಂತ ಫ್ಯಾಷನ್ ಅಂತ ಹಾಕ್ಕೊಳ್ತೀವಿ. ಅವತ್ತು ಹಳೆ ಬಟ್ಟೆ ಹಾಕೊಂಬಂದವನ್ನ ದರಿದ್ರದವನು ಅವನು ಭಿಕ್ಷೆ ಬೇಡವನು ಅಂತ ಹೇಳ್ಕೊತಾ ಇದ್ವಿ. ಆದರೆ ಇವತ್ತು ಅದೇ ಒಂದು ಶೈಲಿ ಆಗೋಯ್ತು. ಇವತ್ತು ಆ ಒಂದು ಜೀನ್ಸ್ ಬಟ್ಟೆನ ತೆಗೆದುಕೊಂಡೋಗಿ ಟೆನ್ನಿಸ್ ಬಾಲ್ ಮಾಡ್ತಿದ್ದಾರೆ. ಗೋಣಿಚೀಲ ಥರ ಇರುತ್ತೆ ಪ್ಯಾಂಟ್ಗಳು. ಆ ಪ್ಯಾಂಟಲ್ಲಿ ಇವತ್ತೇನಾಗುತ್ತೆ? ಮತ್ತೆ ರೀಸೈಕಲ್ ಆಗುತ್ತೆ, ಟೆನ್ನಿಸ್ ಬಾಲ್ ಆಗ್ತಾ ಇದೆ. ಹಸಿ ಕಸನ ತೆಗೆದುಕೊಂಡೋಗಿ ಇವತ್ತೇನು ಮಾಡ್ತಾರೆ? ಗೊಬ್ಬರ ಮಾಡ್ತಿದ್ದಾರೆ. ಗಾಡಿಗಳಿಗೆ CNG ಗ್ಯಾಸ್ ಮಾಡ್ತಿದ್ದಾರೆ. CNG ಏನು? ಕಂಪ್ರೆಷನ್ ನೇಚರ್ ಗ್ಯಾಸ್. LPG ಅಂದರೆ ಲೋ ಪವರ್ ಗ್ಯಾಸ್. ಕಸದಿಂದ ಮಾಡ್ತಾ ಇದ್ದಾರೆ. ಒಂದು ರೀಸೈಕಲ್ ಮಾಡಿ ಒಂದು ವೇಸ್ಟ್ ಆಗಿರೋದು, ನಾಶವಾಗಿರೋದು, ಕೆಟ್ಟವಾಗಿರೋದ್ರಲ್ಲೇ ಒಂದು ರೀಸೈಕಲ್ ಮಾಡಿ ಅದಕ್ಕೆ ಬೆಲೆ ಕೊಡ್ತಾ ಇದ್ರೆ, ದೇವರು ಉಂಟು ಮಾಡಿದಂಥ ನಿನ್ನನ್ನು ನಾನು ಏನಾಗಬೇಕು? ನೀನು ಮನ ಮರುಗಿದರೆ, ನೀನು ಮನ ತಿರುಗಿದರೆ, ಮಾನಸಾಂತರ ಹೊಂದಿದರೆ, ನಿನ್ನಿಂದ ದೇವರು ಬೆಲೆಯುಳ್ಳ ಮನುಷ್ಯನಾಗಿ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ಕೆಟ್ಟು ಹೋದದ್ದು, ಕಿತ್ತು ಹೋದದ್ದು, ನಾಶವಾದದ್ದು ಮರುರೂಪಗೊಳಿಸಲು ಮನುಷ್ಯನಿಗೆ ಸಾಧ್ಯವಾದರೆ ನಾವು ಏನಾಗಿರಬೇಕು? ನಮ್ಮ ಜೀವಾತ್ಮ ನಾವು ದೇವರಿಗೆ. ಅದಕ್ಕೆ ಒಂದೇ ಒಂದು ಮಾತು, ಅಂತರ್ಯದಲ್ಲಿ ಶುದ್ಧಿ ಇರಬೇಕು. ಏನ್ರಿ ಇರಬೇಕು? ಅಂತರ್ಯದಲ್ಲಿ. ಮೊಣಕಾಲಾಕಿ ಕೇಳೋಣವಾ? ದೇವರ ಬಳಿ ಕೇಳೋಣವಾ? ಮೊಣಕಾಲಾಕಿ ಇವತ್ತು ಕೇಳಿದ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟವರಾಗಿ ನೀವು ಕೇಳಬೇಕು. ನಿಮ್ಮನ್ನು ಸಮರ್ಪಿಸಿಕೊಂಡವರಾಗಿ ಕೇಳಬೇಕು. ಹೌದು ರಾಜ, ದಾವೀದನು ಕೇಳಿದಂತೆ ನನ್ನ ಅಂತರ್ಯದಲ್ಲಿ ಶುದ್ಧ ಹೃದಯ ಇರಲಿ ಅಪ್ಪ, ನನಗೆ ಸ್ಥಿರ ಮನಸ್ಸನ್ನ ಕೊಡು. ದೇವರು ಹೇಳ್ತಾರೆ, ನಿನಗೆ ಶುದ್ಧಿ ಇದ್ದರೆ, ಸ್ಥಿರ ಮನಸ್ಸು ಇದ್ದರೆ ನಾನು ನಿನ್ನ ತಿರುಗಿ ನೋಡುವೆನು. ಹೇಗೆ ಪವಿತ್ರಾತ್ಮನೆಂಬ ಸಹಾಯಕನ ಕಳಿಸಿದ್ದೇನೆ, ನಿನಗೆ ಧೈರ್ಯ ಬರಲಿ, ಬಲವಿರಲಿ, ಆನಂದವಿರಲಿ ಎಂದು ಮತ್ತೆ ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ಎಂಬ ವಾಗ್ದಾನದೊಂದಿಗೆ ನಮ್ಮನ್ನು ಬಲಪಡಿಸುವರಾಗಿದ್ದಾರೆ. ಸೋತು ಹೋಗದೆ, ಚಿಂತಿಸದೆ, ವಾಕ್ಯದ ಬಲದಿಂದ ಹೇಳಿ ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿ. ನಿಮ್ಮ ಪ್ರಾರ್ಥನೆ ಕೇಳಬೇಕು. ದೇವರೇ, ನನಗೆ ಏನು ಬೇಕೋ ಅದನ್ನು ನಿನ್ನ ದಾಸನ್ನ ಮರೆಸಿ ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಹೇಳಿ. ಇವತ್ತು ನನ್ನ ಅವಶ್ಯಕತೆ ಏನಿತ್ತು, ನಾನು ಯಾವ ವಿಷಯದಲ್ಲಿ ನಿನ್ನ ಬಳಿ ಸೇರುವುದಕ್ಕೆ, ಇನ್ನು ಹೆಚ್ಚಾಗಿ ನಿನ್ನ ಬಳಿ ಬರುವುದಕ್ಕೆ ಯಾವುದು ನನಗೆ ಬೇಕಾಗಿತ್ತೋ ಅದನ್ನು ನೀನು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಎಂದು ಹೇಳಿ. ಹೌದರಾಜ, ನನ್ನನ್ನು ಮರೆಸಿ ನೀನು ನನಗೂ ಬಂದಂಥವರಿಗೂ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ನೀನು ಕೊಟ್ಟಂತ ಮಾತನ್ನ ನೆನಪಿಸಿಕೊಳ್ಳುತ್ತಿದ್ದೇವೆ ರಾಜ. ಶುದ್ಧ ಹೃದಯ, ಶುದ್ಧ ಮನಸ್ಸು, ಸ್ಥಿರ ಮನಸ್ಸು ಬೇಕು ಅಂತ ಹೇಳಿ ನಮಗೆ ನೀವು ಎಚ್ಚರಿಕೆ ಪಡಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಬಂದಿರುವಂಥ ಪ್ರತಿಯೊಬ್ಬರಿಗೂ ಆ ಮನಸ್ಸನ್ನು ಕೊಡು. ಇವರೆಲ್ಲರೂ ಕೂಡ ನಿತ್ಯ ಜೀವಕ್ಕೆ ಸೇರುವಂತವರಾಗಿ ಇವರನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ ರಾಜ. ಇವರ ಮೇಲೆ ನೀಡಿದಂಥ ಪ್ರೀತಿ, ಆ ಪ್ರೇಮ ಶಾಶ್ವತವಾದದ್ದಪ್ಪ. ಇವರು ಒಪ್ಪಿಸಿಕೊಟ್ಟವರಾಗಿ ಬದುಕುವಂತೆ ಕೃಪೆ ಮಾಡಿದ್ದಾರೆ. ಈ ತಿಂಗಳಿನ ವಾಗ್ದಾನದಂತೆ ದೇವರೇ, ಹಾಗೆಯೇ ನಿಮಗೆ ದುಃಖ ಬಿದ್ದರು ನಾನು ನಿಮ್ಮನ್ನು ತಿರುಗಿ ನೋಡುವೆನು, ಆಗ ನಿಮಗೆ ಆನಂದವಾಗುವುದು. ನಿಮ್ಮ ಆನಂದವನ್ನ ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ಅಂತ ವಾಗ್ದಾನ ಮಾಡಿದ್ರಿ. 4 ವಾರಗಳ ಕಾಲ ಅದ್ಭುತವಾಗಿ ನಮ್ಮನ್ನ ಪವಿತ್ರಾತ್ಮನ ಸಹಾಯವನ್ನ, ತಂದೆಯಾದ ದೇವರನ್ನ, ಕುಮಾರನಾದ ಯೇಸು ಕ್ರಿಸ್ತನನ್ನ ನಮಗೆ ಪ್ರತ್ಯೇಕಪಡಿಸಿ, ಅವರ ತ್ರಾಯೇಕ ದೇವರ ಅದ್ಭುತವಾದ ನಡೆಸುವಿಕೆಯನ್ನು ತಿಳಿಸಿ ನಿಮ್ಮ ನಾಮನ ಮಹಿಪಡಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಎಂದು ಹೇಳಿ ಒಪ್ಪಿಸಿಕೊಡುವ ಪ್ರತಿಯೊಬ್ಬರಿಗೆ ಈ ಆರಾಧನೆಯ ವಾಕ್ಯದ ಆಶೀರ್ವಾದ
ಯೇಸುವಿನ ನಾಮದಲ್ಲಿ ಉಂಟಾಗಲಿ ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಎಂತ ಬಲಹೀನತೆ ಇದ್ದರು ನೀನು ಯೆಹೋವ ರಾಫ, ಸೌಖ್ಯದಾಯಕನು, ಆ ಸೌಖ್ಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನೀನು ಯೆಹೋವ ಶಮ್ಮ, ಸಮಾಧಾನ ಪಡಿಸುವನು. ಯೆಹೋವ ಶಾಲೋಮ್, ಅಪ್ಪ ಸಮಾಧಾನ ಪಡಿಸು, ಸಮಾಧಾನ ಪಡಿಸು. ಎಲ್ಲರಲ್ಲಿ ಒಂದು ಹೊಸ ಚೈತನ್ಯ ಬಲ ತುಂಬಿಸು. ವಾಕ್ಯವನ್ನು ಕೇಳುವಂಥವರು ಅವರು ಯಾವುದೇ ಸಮಯದಲ್ಲಿ ಕೇಳಿದರೂ ಕೂಡ ಮಾನಸಾಂತರ ಹೊಂದುವಂತೆ, ಬದಲಾವಣೆ ಹೊಂದುವಂತೆ. ಅಂದು ಪರಿಸರಿಗೆ ಹೇಳಿದೆ, ಪಂಚ ಬಟ್ಟಲುಗಳು ಅವರ ಹೊರಗೆ ಮಾತ್ರ ಶುದ್ಧ, ಒಳಗಡೆ ಸುಲಿಗೆಯಿಂದಲೂ ಕರ್ತನೆ ಕೆಟ್ಟತನದಲ್ಲೂ ತುಂಬಿದೆ. ಆದ್ರೆ ಇವತ್ತು ಕ್ರೈಸ್ತರು ಆ ರೀತಿ ಇರದೆ ಎಲ್ಲರೂ ಶುದ್ಧ ಹೃದಯ ಅಂದ್ರೆ ಶುದ್ಧ ಮನಸ್ಸು, ಸ್ಥಿರ ಮನಸ್ಸು ಇರಬೇಕೆಂದು ವಾಕ್ಯದ ಮೂಲಕ ನೀನು ಮುಟ್ಟಿದ್ಯಾಪ. ಅದಕ್ಕೆ ಒಪ್ಪಿಸಿಕೊಟ್ಟವರಾಗಿ ಯಾರ್ಯಾರು ಬೇಡುತ್ತಾರೋ ಆ ಆಶೀರ್ವಾದ ಪಾಲಿಸು. ನಾವು ಕೇಳುವುದರಲ್ಲಿ ಬೇಡುವುದರಲ್ಲಿ ಏನಾದರೂ ಕೊರತೆ ಇದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸು. ಯಾಕೆಂದರೆ ನೀನು ನಮ್ಮ ಕ್ಷಮಿಸುವ ದೇವರಾಗಿದೆಯಪ್ಪ. ನೀನು ಫರ್ಗಿವರ್, ಅಡ್ವೈಸರ್, ಟೀಚರ್, ಹೆಡ್ ಆಫ್ ದಿ ಹೌಸ್, ಎಕ್ಸ್ಪರ್ಟ್, ರೆಸ್ಪಾನ್ಸಿಬಲ್. ನೀನು ಒಳ್ಳೆಯ ತಂದೆಯಾಗಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮನ್ನು ಸಮರ್ಪಿಸಿ ಒಪ್ಪಿಸಿಕೊಡುತ್ತೆ. ಬಿಡದ ಕೃಪೆಯಿಂದ ತುಂಬಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೆನ್. ಹಲ್ಲೆಲೂಯಾ.